ನಮಸ್ಕಾರ ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. PSI ಅಕ್ರಮ ನೇಮಕಾತಿ ವಿಚಾರ ಬಗೆದಷ್ಟು ಕೂಡ ಹೊರಬರ್ತಾ ಇದೆ. ಅಮೃತ್ ಪಾಲ್ ಅರೆಸ್ಟ್ ಆದಮೇಲೆ ದೊಡ್ಡ ರಾಜಕಾರಣಿಗಳ ಹೆಸರೇನೋ ಬಂತು, ಆದರೆ ಯಾರೂ ಕೂಡ ಅರೆಸ್ಟ್ ಆಗಲಿಲ್ಲ. ಆದರೆ ಮತ್ತೊಂದಷ್ಟು ಸ್ಫೋಟಕ ವಿಚಾರಗಳು ಈಗ ಬಯಲಾಗ್ತಾ ಇದೆ. ಹೊಸಬರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ದಿನ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮಗನ ಹೆಸರು ಹರಿದಾಡ್ತಾ ಇತ್ತು, ಆದರೆ ಈಗ ಮತ್ತೊಬ್ಬ ಮಾಜಿ DCM ಹೆಸರು ಕೇಳಿ ಬರ್ತಾ ಇದೆ. ಎಸ್, ಆರ್ ಅಶೋಕ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಆರ್ ಅಶೋಕ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾತು ಹೇಳಿದ್ದಾರೆ. ಹಾಗಾದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲೇ ರಾಜಕಾರಣ ನಡೀತಾ ಇದೆ. ರಾಜಕಾರಣಿಗಳು ಧೈರ್ಯವಾಗಿ ಸರ್ಕಾರದಲ್ಲಿರುವಂತಹ ನಾಯಕರ ಹೆಸರುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾರ ಮೇಲೂ ಕೂಡ ಕ್ರಮ ಆಗ್ತಾ ಇಲ್ಲ. ಯಾಕೆ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. PSI ನೇಮಕಾತಿ ಹಗರಣ, ಸರ್ಕಾರವೇ ಪಾಲುದಾರ. ಆರ್ ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಅದರ ಜೊತೆಗೆ ಅಶ್ವಥ್ ನಾರಾಯಣ್ ಅವರ ತಮ್ಮ, ಅವರ ರಿಲೇಟಿವ್ಸ್, ಮಾಜಿ ಮುಖ್ಯಮಂತ್ರಿಗಳ ಮಗ, ಹೀಗೆ ಒಬ್ಬೊಬ್ಬರದೇ ಹೆಸರು ಕೇಳಿ ಬರ್ತಾ ಇದೆ ಹೊರತು ಯಾರ ಮೇಲೂ ಕೂಡ ಇನ್ನೂ ಕ್ರಮ ತೆಗೆದುಕೊಳ್ಳಿಲ್ಲ. ಆದರೆ ಮತ್ತೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪ, ಸಿದ್ದರಾಮಯ್ಯನವರು, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹವರು ಗಂಭೀರ ಆರೋಪ ಮಾಡಿದ್ದಾರೆ. CM ಬೊಮ್ಮಾಯಿ, ಸಚಿವರಾದಂತಹ ಆರ್ ಅಶೋಕ್ ಕೂಡ ಈ PSI ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಮತ್ತೆ ಮಾಜಿ CM BSY ಪುತ್ರ ವಿಜೇಂದ್ರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅಕ್ರಮದಲ್ಲಿ ಹೊಸ ಹೆಸರು ತೇಲ್ಬಿಟ್ರ ಕಾಂಗ್ರೆಸ್ ನಾಯಕರು, ಹಂಗೆ ಸುಮ್ಮನೆ ಇವ್ರದೊಂದು ಹೆಸರು ಇರ್ಲಿ ಅಂತ ಬಿಟ್ರ, ಅಥವಾ ನಿಜಕ್ಕೂ ಆರ್ ಅಶೋಕ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರಾ? ಅಕ್ರಮದಲ್ಲಿ ಹೊಸ ಹೆಸರು ತೇಲ್ಬಿಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ಹೈಕೋರ್ಟ್ ನ್ಯಾಯಾಧೀಶರ ಸಂಶಯ ನಿಜವಾಗುತ್ತಾ? ಹಾಗಾದ್ರೆ ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು? DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಈ ಇಬ್ಬರು ಕಾಂಗ್ರೆಸ್ ನಾಯಕರು ಹೇಳಿದಾದ್ರು ಏನು, ಒಂದ್ಸಾರಿ ಕೇಳ್ಕೊಂಬರು. ನೋಡಿ, ಯುವಕರು ಪಾಪ ಪಬ್ಲಿಕ್ ಪೊಲೀಸ್ ಸಂತರಿಸ್ಬಿಟ್ಟಿದ್ರು. 545 ಜನ ಆಯ್ಕೆ ಮಾಡಿದ್ದಾರೆ. PSI 545 ಜನರಲ್ಲಿ 300 ಜನರನ್ನ ಗುರುತಿಸ್ಕೊಂಡಿದ್ದಾರೆ. ತಿದ್ದಿ ಸೆಲೆಕ್ಟ್ ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಸೇರ್ಕೊಂಡಿದ್ದಾನೆ, ಅಶೋಕ ಸೇರ್ಕೊಂಡಿದ್ದಾನೆ, ಬಸವರಾಜ ಬೊಮ್ಮಾಯಿ ಸೇರ್ಕೊಂಡಿದ್ದಾರೆ, ಯಡಿಯೂರಪ್ಪನವ್ರ ಮಗ ಸೇರ್ಕೊಂಡಿದ್ದಾರೆ. ಎಲ್ಲ ಸೇರ್ಕೊಂಡು ಇವತ್ತು ಪಾಪ ಪ್ರಾಮಾಣಿಕವಾಗಿ ಮಾಡಿದಂಥ ಮಕ್ಕಳು ಭವಿಷ್ಯ ಮಾಡಿದ್ದಾರೆ. ನೋಡಿ, ಯುವಕರು ಪಾಪ ಪಬ್ಲಿಕ್ ಪೊಲೀಸ್ ಸಂತರಿಸ್ಬಿಟ್ಟಿದ್ರು. 545 ಜನ ಆಯ್ಕೆ ಮಾಡಿದ್ದಾರೆ. PSI 545 ಜನರಲ್ಲಿ 300 ಜನರನ್ನ ಗುರುತಿಸ್ಕೊಂಡಿದ್ದಾರೆ. ತಿದ್ದಿ ಸೆಲೆಕ್ಟ್ ಮಾಡಿದ್ದಾರೆ. ಅಶ್ವಥ್ ನಾರಾಯಣ ಸೇರ್ಕೊಂಡಿದ್ದಾನೆ, ಅಶೋಕ ಸೇರ್ಕೊಂಡಿದ್ದಾನೆ, ಬಸವರಾಜ ಬೊಮ್ಮಾಯಿ ಸೇರ್ಕೊಂಡಿದ್ದಾರೆ, ಯಡಿಯೂರಪ್ಪನವ್ರ ಮಗ ಸೇರ್ಕೊಂಡಿದ್ದಾರೆ. ಎಲ್ಲ ಸೇರ್ಕೊಂಡು ಇವತ್ತು ಪಾಪ ಪ್ರಾಮಾಣಿಕ ADGPನ ಅರೆಸ್ಟ್ ಮಾಡಿಕೊಂಡಿದ್ದಾರೆ ಮತ್ತು ಕೋರ್ಟ್ ಕರ್ಕೊಂಡೋಗಿ ADGPನ ಅವ್ರ ಮೇಲೆ 164 ಸ್ಟೇಟ್ಮೆಂಟ್ ಏನಿದೆ ಫಸ್ಟ್ ಮಾಡಿಸ್ತೀವಿ. ಇವರು ಪೊಲೀಸ್ ಅವರು COD ಇರ್ಬೋದು, ಬೇರೆ ಯಾರೇ ಎನ್ಕ್ವೈರಿ ಮಾಡಿದ್ರೆ ಅವರೆಲ್ಲ ದೇ ಆರ್ ಯೀಲ್ಡಿಂಗ್ ಟು ದಿ ಗೌರ್ಮೆಂಟ್ ಪ್ರೆಷರ್. ಅವರೆಲ್ಲ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನೆಲ್ಲ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಏನು ಸಿದ್ದರಾಮಯ್ಯ ಹೇಳಿದ್ದಾರೆ, ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ನಮ್ಮ ನಾಯಕರು, ಅಪೋಸಿಷನ್ ಲೀಡರ್, ಅವ್ರಿಗೆ ಬೇಕಾದಷ್ಟು ಮಾಹಿತಿ ಎಲ್ಲ ಸಿಕ್ಕಿದೆ. ಆ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ಹೇಳಿದ್ದಾರೆ. ಯಾಕೆ ನಿಮ್ಮ ಅನುಮಾನ? ಫಸ್ಟು ಕರ್ಕೊಂಡೋಗಿ ಯಾರು ಆಫೀಸರ್ ಇವ್ರನ್ನ ನೀವು ಅರೆಸ್ಟ್ ಮಾಡಿದ್ರೆ ಅವ್ರನ್ನೆಲ್ಲ ಬರೀ ಇದು ಎಕ್ಸಾಂಪಲ್ ನಾನು ಕರ್ಕೊಂಡು ಒಳಗಾದ ಹೇಳ್ಕೊಳ್ತಾ ಇಲ್ಲ. ಫಸ್ಟ್ ಇವ್ರನ್ನೆಲ್ಲ 164 ಸ್ಟೇಟ್ಮೆಂಟ್ನ ಫ್ರೀಯಾಗಿ ಕೋರ್ಟ್ ಮುಂದೆ ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಎಲ್ಲರೂ ಕೂಡ ಮಾಡಿ. ಇವತ್ತೇನು 50 ಜನ ಅರೆಸ್ಟ್ ಮಾಡಿದ್ರಿ, ಎಲ್ಲರ ಕೈಯಲ್ಲೂ ಕೂಡ ನೀವು 160 ಏನು ಒಂದು ಸ್ಟೇಟ್ಮೆಂಟ್ ಕೋರ್ಟಲ್ಲಿ ನ್ಯಾಯಾಧೀಶ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಮೊದಲು ನೀವು ಮಾಡಿ, ಆಗ ಈ ರಾಜ್ಯದಲ್ಲಿ ನ್ಯಾಯ ಸಿಗ್ತದೆ.
ಇಲ್ಲ ಅಂತಂದ್ರೆ ನ್ಯಾಯ ಸಿಗುವುದಿಲ್ಲ. ಇಲ್ಲ ಅಂದ್ರೆ ಕೋರ್ಟ್ ಅದನ್ನ ನೀವು ನಮ್ಮ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿ. ಎಡಿಜಿಪಿನ ಅರೆಸ್ಟ್ ಮಾಡಿದ್ದಾರೆ ಮತ್ತು ಕೋರ್ಟ್ ಕರ್ಕೊಂಡೋಗಿ ಎಡಿಜಿಪಿನ ಅವ್ರ ಮೇಲೆ 164 ಸ್ಟೇಟ್ಮೆಂಟ್ ಏನಿದೆ ಫಸ್ಟ್ ಮಾಡಿಸ್ತೀವಿ. ಇವರು ಪೊಲೀಸ್ ಅವರು ಸಿಒಡಿ ಇರ್ಬೋದು, ಬೇರೆ ಯಾರೇ ಎನ್ಕ್ವೈರಿ ಮಾಡಿದ್ರೆ ಅವರೆಲ್ಲ ಯಾರು ಈಲ್ಡಿಂಗ್ ಟು ದಿ ಗೌರ್ಮೆಂಟ್ ಪ್ರೆಷರ್. ಅವರೆಲ್ಲ ಅಧಿಕಾರಿಗಳನ್ನ ರಾಜಕಾರಣಿಗಳನ್ನೆಲ್ಲ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಏನು ಸಿದ್ದರಾಮಯ್ಯ ಹೇಳಿದ್ದಾರೆ, ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ನಮ್ಮ ನಾಯಕರು, ಅಪೋಸಿಷನ್ ಲೀಡರ್, ಅವ್ರಿಗೆ ಬೇಕಾದಷ್ಟು ಮಾಹಿತಿ ಎಲ್ಲ ಸಿಕ್ಕಿದೆ. ಆ ಸಿಕ್ಕಿದ ಹಿನ್ನೆಲೆಯಲ್ಲಿ ಅವರ ಹೆಸರನ್ನ ಹೇಳಿದ್ದಾರೆ. ಯಾಕೆ ನಿಮ್ಮ ಅನುಮಾನ? ಫಸ್ಟು ಕರ್ಕೊಂಡೋಗಿ ಯಾರ್ಯಾರು ಆಫೀಸರ್ ಇವನ್ನ ನೀವು ಅರೆಸ್ಟ್ ಮಾಡಿದ್ರೆ ಅವನ್ನೆಲ್ಲ ಬರೀ ಇದು ಎಕ್ಸಾಂಪಲ್ ನಾನು ಕರ್ಕೊಂಡು ಹೊಡಿಕಾತ ಹೇಳ್ಕೊಳ್ತಾ ಇಲ್ಲ. ಫಸ್ಟ್ ಇವನ್ನೆಲ್ಲ 164 ಸ್ಟೇಟ್ಮೆಂಟ್ನ ಫ್ರೀಯಾಗಿ ಕೋರ್ಟ್ ಮುಂದೆ ಅವ್ರ ಅಭಿಪ್ರಾಯಗಳನ್ನ ತಿಳಿಸ್ಲಿಕ್ಕೆ ಎಲ್ಲರೂ ಕೂಡ ಮಾಡಿ. ಇವತ್ತೇನು 50 ಜನ ಅರೆಸ್ಟ್ ಮಾಡಿದ್ರಿ, ಎಲ್ಲರ ಕೈಯಲ್ಲೂ ಕೂಡ ನೀವು 160 ಏನು ಒಂದು ಸ್ಟೇಟ್ಮೆಂಟ್ ಕೋರ್ಟಲ್ಲಿ ನ್ಯಾಯಾಧೀಶ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನ ಮೊದಲು ನೀವು ಮಾಡಿ, ಆಗ ಈ ರಾಜ್ಯದಲ್ಲಿ ನ್ಯಾಯ ಸಿಗ್ತದೆ. ಇಲ್ಲ ಅಂತಂದ್ರೆ ನ್ಯಾಯ ಸಿಗುವುದಿಲ್ಲ. ಇಲ್ಲ ಅಂದ್ರೆ ಕೋರ್ಟ್ ಅದನ್ನ ನೀವು ನಮ್ಮ ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನ ಆರಂಭ ಮಾಡ್ತಾ ಹೋಗೋಣ. ಎಲ್ಲ ಪಕ್ಷದ ನಾಯಕರು, ಅದರಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು, ವಕ್ತಾರರು ಜಾಯ್ನ್ ಆಗ್ತಾ ಇದ್ದಾರೆ. ಎಎಪಿ ಪಕ್ಷದ ವಕ್ತಾರರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಸತ್ಯಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ ಸತ್ಯಪ್ರಕಾಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ವಿಜಯ್ ಪ್ರಸಾದ್ ಕೂಡ ಇದ್ದಾರೆ, ಬಿಜೆಪಿ ವಕ್ತಾರರು. ನಿಮಗೂ ಕೂಡ ಸ್ವಾಗತ, ಇಬ್ಬರಿಗೂ ಕೂಡ ಸ್ವಾಗತ. ಎಸ್, ಅದರ ಜೊತೆಗೆ ಅಶೋಕ್ ಮೃತ್ಯುಂಜಯ ಅವರಿದ್ದಾರೆ, ಆ ವಕ್ತಾರರು. ನಮಸ್ಕಾರ ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ವಿಜಯ್ ಪ್ರಸಾದ್ ಅವರೇ, ಆರೋಪಗಳ ಮೇಲೆ ಆರೋಪ. ಏನೋ ಎಡಿಜಿಪಿ ಪಾಲ್ ಅರೆಸ್ಟ್ ಆದಾಗ ದೊಡ್ಡ ಸಾಧನೆ ನಮ್ಮ ಸರ್ಕಾರದ್ದು ಅಂತ ಎಲ್ಲರೂ ಕೂಡ ಪೋಸ್ಟ್ ಕೊಟ್ಟಿದ್ದಾಯ್ತು. ಆದರೆ ಅದು ತದನಂತರದಲ್ಲಿ ಎಡಿಜಿಪಿ ಪಾಲ್ ಅವ್ರು ಹೇಳ್ತಾ ಇರೋದೇನು, ನನ್ನನ್ನ ನ್ಯಾಯಮೂರ್ತಿಗಳ ಮುಂದೆ ಕರ್ಕೊಂಡು ಹೋಗಿ ಅಲ್ಲೇ ನಾನು ಹೇಳಿಕೆ ಕೊಡ್ತೀನಿ ಅಂತ. ಅಂದ್ರೆ ಕೇವಲ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಆರೋಪ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬಹುದೇನೋ. ನಿಮ್ಮದೇ ಪಕ್ಷದ ಯತ್ನಾಳ್ ಕೂಡ ಹೇಳ್ತಿದ್ದಾರೆ, ನೇರವಾಗಿ ವಿಜಯೇಂದ್ರಗೆ 150 ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಹೋಗಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಮೊದಲನೇದಾಗಿ ನೋಡಿ, ಭ್ರಷ್ಟಾಚಾರಕ್ಕೆ ಮಗದೊಂದು ಹೆಸರೇ ಕಾಂಗ್ರೆಸ್. ಆಯ್ತಾ? ಭ್ರಷ್ಟಾಚಾರಕ್ಕೆ ಮಗದೊಂದು ಹೆಸರೇ ಕಾಂಗ್ರೆಸ್. ಸೊ ಇವರು ಮಾತಾಡ್ತಾ ಇರೋದು ಕಾಂಗ್ರೆಸ್ ಬಗ್ಗೆ ಅಲ್ಲ, ಬಿಜೆಪಿ ಬಗ್ಗೆ ಮಾತಾಡ್ತಾ ಇರೋದು. ಫಸ್ಟ್ ನನಗೆ ಅವಕಾಶ ಕೊಟ್ಟಿರೋದು, ನನ್ನ ಅವಕಾಶ ಇದು. ಪ್ರಶ್ನೆ ನನ್ನನ್ನು ಕೇಳಿದ್ದಾರೆ, ಉತ್ತರ ನಾನು ಹೇಳ್ತೇನೆ. ನೀವು ಮಧ್ಯದಲ್ಲಿ ಬಾಯಿ ಹಾಕೋ ಅವಶ್ಯಕತೆ ಇಲ್ಲ. ಆಯ್ತಾ? ನಿಮ್ಮ ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇರೋದು, ನಿಮ್ಮ ಭ್ರಷ್ಟಾಚಾರ ಬಗ್ಗೆ ಮಾತಾಡಿ. ಸರಿ, ಇರ್ಲಿ. ಯಾರ ಬಗ್ಗೆ ಯಾರು ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಿದೆ. ಅಲ್ಲ ವಿಜಯ್ ಪ್ರಸಾದ್ ಅವರು, ಮೊದಲ ನೀವೀಗ ಆರೋಪಕ್ಕೆ ಹೇಳ್ಬೇಡಿ. ಈಗ ನಿಮ್ಮದೇ ಪಕ್ಷದ ಯತ್ನಾಳ್ ಅವ್ರು ಹೇಳಿರೋ ಮಾತಿಗೆ ನೀವೇನ್ ಹೇಳ್ತೀರಿ? ನೋಡಿ, ಇವಾಗ ನೀವು ಅಮೃತ್ ಪಾಲ್ ಅಂತ ಹೆಸರೆಲ್ಲ ಹೇಳಿದ್ರಲ್ಲ, ಅದು ಅವರು ಇವಾಗ ಅರೆಸ್ಟ್ ಆಗಿದ್ದಾರೆ. ದಿ ಜುಡಿಷಿಯಲ್ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಆಯ್ತಾ? ಇದರಲ್ಲಿ ನಾವು ಯಾರು ತಲೆ ಹಾಕಬಾರ್ದು. ದಿ ವಾಟ್ ದ ಲಾ ಆಫ್ ದ ಲ್ಯಾಂಡ್ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಅಂತ ಹೇಳ್ತಾರಲ್ಲ, ಇಟ್ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಇಟ್ ವಿಲ್ ಎಂಡ್ ಟು ದ ಲಾಜಿಕಲ್, ದಿ ಜುಡಿಷಿಯರಿ ವಿಲ್ ಟೇಕ್ ಇಟ್ ಟು ದ ಲಾಜಿಕಲ್ ಎಂಡ್. ಆಯ್ತಾ? ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಾವು ನಮ್ಮ ಸರ್ಕಾರ, ಬಿಜೆಪಿ ಸರ್ಕಾರ ಮುಚ್ಚ ಹಾಕ್ಬೇಕು ಅಂತಿದ್ರೆ ಅಮೃತ್ ಪಾಲನ್ನು ಅರೆಸ್ಟ್ ಮಾಡೋದ್ ಬೇಕಿರ್ಲಿಲ್ಲ, ಬೇರೆ ಯಾರನ್ನು ಅರೆಸ್ಟ್ ಮಾಡೋದ್ ಬೇಕಿರ್ಲಿಲ್ಲ. ಆಯ್ತಾ? ಇವತ್ತಿನ ದಿವಸ ನಾವು ಖುಲ್ಲವಾಗಿ, ಆಯ್ತಾ, ಪಾರದರ್ಶಕವಾಗಿ ಹೇಳ್ತೀರಾ ವಿಜಯ್ ಪ್ರಸಾದ್ ಅವರೇ? ಅಷ್ಟು ಹೋಲ್ಡ್ ಅಂತೂ ಇದೆ ಅಂತ ಹೇಳ್ತೀರಾ? ನಾವು ನ್ಯಾಯಮೂರ್ತಿಗಳು ಜಡ್ಜ್ ಕಟ್ಟುನಿಟ್ಟಾಗಿದ್ದಕ್ಕೆ ಇವತ್ತು ಅರೆಸ್ಟ್ ಆದ್ರು ಅಂತ ಅನ್ಸಲ್ವಾ ನಿಮ್ಗೆ? ಅವರು ಎಲ್ಲರೂ ಕಟ್ಟುನಿಟ್ಟಾಗಿರ್ಬೇಕು. ನಮ್ ಸರ್ಕಾರನು ಕಟ್ಟುನಿಟ್ಟಾಗಿದೆ. ನಾನ್ ಹೇಳ್ತಾ ಇರೋದು ಯಾವ ವಿಷಯ ಅಂತಂದ್ರೆ, ಇವಾಗ ನಾವು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ದಿಟ್ಟತನ ಇದೆ. ಅದರಿಂದ ನಾವು
ನಾವು ಅದಕ್ಕೆ ನಾವು ಆಸ್ಪತ್ರೆ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಯಾರ್ಯಾರು ಭ್ರಷ್ಟಾಚಾರ ಮಾಡಿದಾರೋ ಅವರೆಲ್ಲ ಅರೆಸ್ಟ್ ಆಗ್ತಾ ಇದಾರೆ. ಅಮೃತ್ ಪಾಲ್ ಆಗಿರ್ಬೋದು, ನಾಳೆ ಬೇರೆ ಯಾರಾದ್ರೂ ಆಗಿರ್ಬೋದು, ಅವ್ರನ್ನು ಅರೆಸ್ಟ್ ಆಗೇ ಆಗ್ತಾರೆ, ನ್ಯಾಯಿಕ ಬಂಧನಕ್ಕೆ ಒಳಗ ಆಗ್ತಾರೆ, ಅವ್ರ ವಿಚಾರಣೆ ನಡೆಯುತ್ತೆ. ಅವ್ರು ಆಗಿತ್ತಂದ್ರೆ ಅವ್ರ ಅರೆಸ್ಟ್ ಆಗೇ ಆಗ್ತಾರೆ. ಸತ್ಯಪ್ರಕಾಶ್ ಅವರು ಮೊದಲನೇದಾಗಿ ಈಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಅಶೋಕ್ ಅವರ ಹೆಸರು ತೆಗೆದುಕೊಂಡಿದ್ದಾರೆ. ಈ ಅಶೋಕ್ ಅವ್ರ ಹೆಸರೇ ಬಂದಿರಲಿಲ್ಲ ಈ PSI ಅಕ್ರಮ ಪ್ರಕರಣ ಶುರುವಾದಾಗಿಂದ. ಅಶೋಕ್ ಅವರು ಇದ್ದಾರೆ, ಅಶ್ವಥ್ ನಾರಾಯಣ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಯಡಿಯೂರಪ್ಪನವ್ರ ಮಗ ಕೂಡ ಇದ್ದಾರೆ ಅಂತ ನೇರವಾಗಿ ಹೇಳ್ಬಿಟ್ರು. ಎಲ್ಲರೂ ಇದ್ದಾರೆ ಅಂದ್ರೆ ಇಡೀ ಸರ್ಕಾರದ ನಾಯಕರು ಎಲ್ಲರೂ ಕೂಡ ಇದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಏನಿದು ಸಾರಾಸಗಟ್ಟಾಗಿ ಸುಮ್ಮನೆ ಒಂದು ಹೆಸರು ತಳ್ಳಿಬಿಟ್ರಾ ಅಥವಾ ಹೆಂಗೆ ಹುರುಳಿದ್ಯಾ ಈ ಆರೋಪಕ್ಕೆ? ನೋಡಿ ಮೇಡಮ್, there will not be smoke without fire. ಒಂದು ADGP ರ್ಯಾಂಕ್ ಆಫೀಸರ್ ಅವರ ಕಚೇರಿಯಲ್ಲಿ ಲಾಕ್ ಅಂಡ್ ಕೀ ಅವ್ರ ಕೈಯಲ್ಲಿರೋದು, ಕೀ ಸಡನ್ ಆಗಿ ಹೊರಗೆ ಬಂದ್ಬಿಟ್ಟು OMR ಶೀಟ್ ಅಂದ್ರೆ ಆನ್ಸರ್ ಶೀಟ್ಸ್ ಅವು ನಾವು ಮಾರ್ಕ್ ಮಾಡ್ತೀವಲ್ವಾ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಅದು ಹೊರಗೆ ಬಂದು ಆ OMR ಶೀಟ್ಗಳಲ್ಲಿ ಸ್ವಲ್ಪ ಜನ ಆಸ್ ಪರ್ ವಿಡಿಯೋ ಎವಿಡೆನ್ಸ್ ನಿದ್ದೆ ಹೊಡೆದಿದ್ದಾರೆ. ಅವರು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನಿದ್ದೆ ಹೊಡೆದು ಇಲ್ಲಿ ರ್ಯಾಂಕ್ ಬಂದಿದೆ. ಒಂದು ADGP ಆಫೀಸರ್ ರ್ಯಾಂಕ್ ಆಫೀಸರ್ ಇನ್ಚಾರ್ಜ್ ಆಫ್ ರಿಕ್ರೂಟ್ಮೆಂಟ್ ಅಲ್ಲಿ 545 PSI ಹುದ್ದೆಗಳಲ್ಲಿ ತಲಾ 70 ರಿಂದ 80 ಲಕ್ಷ ದುಡ್ಡು ವಹಿವಾಟು ಆಗಿದ್ರೆ ನೀವು ಒಪ್ತೀರಾ? ಆ ಕಾಲದ ಹೋಮ್ ಮಿನಿಸ್ಟರು, ಆ ಕಾಲದ ಮುಖ್ಯಮಂತ್ರಿ, ಆ ಕಾಲದ ಯಾರ್ಯಾರು ಮೇನ್ ಮಂತ್ರಿಗಳಿರ್ತಾರೆ ಅವ್ರ ಕೈ ಕಾಳ ಇಲ್ಲ ಅಂತ ಒಪ್ಕೊಂತೀರಾ? ನೀವು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಈಗ ಅಶೋಕ್ ಅವ್ರ ಹೆಸರು ಹೆಂಗ್ ಬಂತು, ಯಾಕೆ ಬಂತು, ಇಷ್ಟ ದಿನ ಇಲ್ಲಿದ್ದು ಯಾಕೆ ಸಿದ್ದರಾಮಯ್ಯನವ್ರು ಈಗ ತೆಗೆದ್ರು ಅಂತ ಅನ್ಸುತ್ತೆ ನಿಮ್ಗೆ. ಯಾಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ಮೇಡಮ್, ಸ್ವಲ್ಪ ಜನ ಯಾರು ವಿಸಲ್ ಬ್ಲೋವರ್ಸ್ ಇರ್ತಾರೆ ಅವ್ರು ಕೊಟ್ಟಿರ್ತಾರೆ, ಸರ್ ಇವ್ರು ಇದ್ರಲ್ಲಿ ಶಾಮಿಲ್ ಇದ್ದಾರೆ, ಇವ್ರ ಕಡೆ ಕ್ಯಾಂಡಿಡೇಟ್ ಗಳಿಗೆ ಇಷ್ಟಿಷ್ಟು ದುಡ್ಡು ತಗೊಂಡು ನೋಡಿ 545 ಜನದ್ದು ದುಡ್ಡು ವಹಿವಾಟು ಸುಮಾರು 400-500 ಕೋಟಿ ಏನು ವಹಿವಾಟು ಆಗಿರುತ್ತೆ, ಅದು ಒಬ್ಬರಿಂದ ಇಬ್ಬರಿಂದ ಮಾಡಕ್ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಮಾಡಿದವ್ರು ಮಾತಾಡಬಾರ್ದು, ಭ್ರಷ್ಟಾಚಾರದಲ್ಲಿ ತೊಡಗಿರೋರು ಮಾತಾಡಬಾರ್ದು, ಭ್ರಷ್ಟಾಚಾರದಲ್ಲಿ 40% ಸರ್ಕಾರ ಚೀಮಾರಿ ಹಾಕೋರು ಮಾತಾಡಬಾರ್ದು. ಅಶೋಕ್ ಋತುಜಿ ಅವರು ಕೂಡ ಇದ್ದಾರೆ. ಆಯ್ತಾ, ಅಶೋಕ್ ಅವ್ರಿಗೆ ಒಂದ್ ಕಡೆ ಸಿದ್ದರಾಮಯ್ಯನವರ ಆರೋಪವನ್ನ ಕೇಳಿಸ್ಕೊಂಡ್ರಿ, ಮೊದಲ ಬಾರಿಗೆ ಅಶೋಕ್ ಅವರ ಹೆಸರು ತಗೊಂಡಿದ್ದಾರೆ. ಅಂದ್ರೆ ಈ ಉಳಿದ ಹೆಸರು ಏನ್ ಹೇಳ್ತಾ ಇದ್ರು, ಈ ಹಿಂದೆ ಕೂಡ ಹೇಳ್ತಾ ಇದ್ರು, ಇವತ್ತು ಹೇಳಿದ್ದಾರೆ. ಸೊ ಹೊಸ ನಾಯಕರ ಹೆಸರು ಬಂದಾಗ ಇದು ಕ್ರೈಮ್ ವಿಷಯ, ಸುಮ್ನೆ ಏನೋ ಒಂದು ಭಾಗಿಯಾಗಿದ್ದಾರೆ ಅಂತ ಸಾರಾಸಗಟಾಗಿ ಹೇಳಿ ಬಿಸಾಕಕ್ ಆಗಲ್ಲ. ಒಂದು ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಕೋಟಿ ಕೋಟಿ ಲೆಕ್ಕದಲ್ಲಿ ಅಕ್ರಮ ಆಗಿದೆ ಅಂತಂದಾಗ ಒಬ್ಬೊಬ್ಬರ ನಾಯಕರ ಹೆಸರು ತಗೊಳ್ಳುವಾಗ್ಲೂ ಕೂಡ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ. ಇಡೀ ಸರ್ಕಾರನೇ ಇದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಏನ್ ಹೇಳ್ತೀರಿ? ಒಂದು ADGPಯವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಯಾವುದೇ ಅಧಿಕಾರಿ ಕೂಡ ರಾಜಕೀಯ ಬೆಂಬಲ ಇಲ್ಲದೆ ಏನು ಒಂದು ಕಡ್ಡಿನೂ ಆ ಕಡೆ ಈ ಕಡೆ ಅಲ್ಲಾಡ್ಸಕ್ಕಾಗಲ್ಲ. ಇವ್ರಿಗೆ ಮಾಡ್ತಿದ್ರೆ ಅವ್ರ ಮಿನಿಸ್ಟ್ರುಗಳು ಕೈ ಕಟ್ಕೊಂಡು ಕೂತಿದ್ರ, ಅದು ಒಂದು. ಅದರಲ್ಲೇ ತೋರಿಸುತ್ತೆ ಇವ್ರು ಇಡೀ BJP ಸರ್ಕಾರದ ಎಲ್ಲ ಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ. ಇನ್ನೊಂದು, ನಮ್ಮ ಸಿದ್ದರಾಮಯ್ಯ ಅವರು ಅವಾಗವಾಗ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಇವ್ರಿಗೆ ಅಷ್ಟು ಡಾಕ್ಯುಮೆಂಟ್ ಇದ್ರೆ ಇವ್ರು ಯಾಕೆ ಮುಂದೆ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರೆಸ್ಗೆ ರಿಲೀಸ್ ಮಾಡ್ತಿಲ್ಲ ಡಾಕ್ಯುಮೆಂಟ್ನ? ಬರೀ ಸ್ಟೇಟ್ಮೆಂಟ್ ಏನಕ್ಕೆ? ಅಲ್ಲಿ ಕೊಡ್ಬೋದು, ಪ್ರೆಸ್ ರಿಲೀಸ್ ಮಾಡ್ಬೋದು. ಇವಾಗ ಪ್ರೆಸ್ ರಿಲೀಸ್ ಮಾಡಿ ಅವ್ರಿಗೆ ಮೈಲೇಜ್ ಅಲ್ವಾ, ಒಂದು ರಾಜಕೀಯ ಮೈಲೇಜ್ ಅದು. ಕರಪ್ಷನ್ ಎಕ್ಸ್ಪೋಸ್ ಮಾಡಿದ್ರೆ ಇವ್ರು ಬರೀ ಮಾತಲ್ಲಿ ಹೇಳ್ತಾರೆ. ಯಾರು ಇವ್ರು ಕಾಂಗ್ರೆಸ್ ಅವರು BJP ಮೇಲೆ ಸುಮ್ಮನೆ ಬರೀ ಸ್ಟೇಟ್ಮೆಂಟ್ಗಳೇ. ನೀವು ನೋಡಿ, ಹಿಸ್ಟ್ರಿ ನೋಡಿ, ಇವ್ರು ಯಾವತ್ತೂ ಕೂಡ ಇನ್ನೊಬ್ಬರ ಪಕ್ಷದ ಮೇಲೆ ಬರೀ ಆಪಾದನೆಗಳು ಮಾಡ್ತಾರೆ ವಿನಃ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಲ್ಲ. ಸಂಬಂಧಪಟ್ಟಿದ್ದು ಏನೂ ಇಲ್ಲ, ಸುಮ್ಮನೆ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ, ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಕತ್ಲಲ್ಲಿ ಕಲ್ಲೋಡ್ ಸುಮ್ಮನೆ ಕುತ್ಕೊಳ್ಳೋ ಕೆಲಸ ಮಾಡ್ತಾರೆ. ಒಟ್ಟಿನಲ್ಲಿ BJP ಅವ್ರು ಇನ್ವಾಲ್ವ್ ಆಗಿರೋದು ಖಂಡಿತ ಮಾತೇ ಇಲ್ಲ. ಸುಮ್ಮನೆ ಅಧಿಕಾರಿಯನ್ನ ಬಲಿಕ ಬಕ್ರಾ ಮಾಡಿದ್ದಾರೆ ವಿನಃ ಇವ್ರು ಮಂತ್ರಿಗಳ ಮುಂದೆ ಬರ್ತಿಲ್ಲ. ಕಾಂಗ್ರೆಸ್ ಅವ್ರ ಹತ್ರ ಡಾಕ್ಯುಮೆಂಟ್ ಇದ್ರೆ ತೋರಿಸ್ಬೇಕು, ಸುಮ್ಮನೆ ಗಾಳಿಯಲ್ಲಿ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳ್ತೀನಿ. ಅಲ್ಲಲ್ಲ, ನೀವು ಅಷ್ಟೇ ಮೇಡಮ್, ನಾವು ಒಂದು ಏನ್ ಹೇಳೋದು ಅಂದ್ರೆ, ಇವಾಗ ಇದು ನಿನ್ನೆ ಮೊನ್ನೆದ್ದಲ್ಲ ಆರೋಪ. ಇವ್ರುಗಳು ಮಾಡ್ತಾ ಬರ್ತಾನೆ ಇದಾರೆ. ಇವ್ ನೋಡಿ 40% ಒಂದು ಕಮಿಷನ್ ಇದ್ರು, ಆ 40% ಕಮಿಷನ್ ಏನಾಯ್ತು? 40% ಕಮಿಷನ್ ಇವ್ರು ಡಾಕ್ಯುಮೆಂಟ್ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ, ಅದು ಬಿದ್ದೋಯ್ತದು. ಇದು ಇವಾಗ ಏನಾಗ್ತಾ ಇದೆ, ಇವಾಗ ಈ ಸಿದ್ದರಾಮೋತ್ಸವ ಆಯ್ತಾ, ರಾಜ್ಯದಲ್ಲೆಡೆ ಸಿದ್ದರಾಮೋತ್ಸವ ಅಂತ ಮಾಡ್ತಾ ಇದಾರೆ.
ಸಿದ್ದರಾಮೋತ್ಸವ ಮಾಡ್ತಾರೆ, ಆಮೇಲೆ ಫಲಾನಾಯನ ಉತ್ಸವವನ್ನು ಮಾಡ್ತಾರೆ, ಆಮೇಲೆ ಫಲಾನಾಯೋತ್ಸವವನ್ನು ಮಾಡ್ತಾರೆ, ಆಮೇಲೆ ಭ್ರಷ್ಟಾಚಾರೋತ್ಸವವನ್ನು ಮಾಡ್ತಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರದಲ್ಲಿ ಮುಳುಗಿದ ಏಕೈಕ ಮಾಜಿ ಮುಖ್ಯಮಂತ್ರಿ ಅಂತಾನೂ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವ್ರು ಇಷ್ಟೊಂದು ಉತ್ಸವ ಮಾಡ್ಬೇಕಾದ್ರೆ ಅವ್ರನ್ನು ಮಾಡ್ಕೊಳ್ಳಿ ಆಯ್ತಾ. ಇವ್ರದೆಲ್ಲ ಏನಂತಂದ್ರೆ ಇವಾಗ ಇವ್ರಿಗೆ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ವರ್ಟಿಕಲ್ ಸ್ಪ್ಲಿಟ್ ಆಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನ ಬಣ, ಇನ್ನೊಂದು ಡಿಕೆಶಿ ಬಣ. ಆಮೇಲೆ ಏನಾಗಿದೆ, ಇಲ್ಲ ಸರ್, ಅಲ್ಲಲ್ಲ ನಿಮ್ದು ಕತೆ ಅನಿಸ್ಬೋದು, ಇದು ವಾಸ್ತವ ಇದೆ. ಯಾಕೆಂದ್ರೆ ಜನಗಳ ಮನಸ್ಸನ್ನ ಯಾಕೆಂದ್ರೆ ಕಾಂಗ್ರೆಸ್ ಇವತ್ತು ಪೊಲಿಟಿಕಲ್ ಸ್ಪ್ಲಿಟ್ ಆಗಿ ಏನಾಗ್ತಾ ಇದೆ, ಯಾವ ಜನಗಳನ್ನ ದಿಕ್ಕಾಪಾಲಾಗಿ ಆಮೇಲೆ ಮಾಡಿ ಅದನ್ನ ಏನಂತ ಡೈವರ್ಷನ್ ಮಾಡ್ತಾ ಇದಾರೆ, ಮನಸ್ಸನ್ನು ಡೈವರ್ಷನ್ ಕೊಡ್ತಾ ಇದಾರೆ. ಅದಕ್ಕೇನೆ ಅಲ್ಲಲ್ಲ ಜವಾಬ್ದಾರಿಯುತ ಸರ್ಕಾರದ ನಡೆ ಏನಾಗಿರ್ಬೇಕು. ಈಗ ನೀವೇನೋ ದೊಡ್ಡ ಸಾಧನೆ ಎಡಿಜಿಪಿ ಪೌಲ್ ಅವ್ರ ಅರೆಸ್ಟೇ ಆಗ್ತಿರ್ಲಿಲ್ಲ, ಹೈಕೋರ್ಟ್ ಚಾಟಿ ಬೀಸುತ್ತೆ. ಏನ್ ತನಿಖೆ ಮಾಡಿದ್ರಿ? ಇವತ್ತಿನ ದಿವಸ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಬದ್ಧವಾಗಿದ್ದಾರೆ ಆಯ್ತಾ. ಬದ್ಧವಾಗಿರೋದ್ರಿಂದನೇ ಯಾವುದೇ ಮುಚ್ಚುಮರೆ ಇಲ್ಲದೆ ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಭಾಗಿ ಇದಾರೋ ಅವ್ರನ್ನೆಲ್ಲಾನು ಅರೆಸ್ಟ್ ಮಾಡ್ತಾ ಇದಾರೆ ಆಯ್ತಾ. ಇವರು ದಿನ ಬೆಳಗಾದ್ರೆ ಒಬ್ಬೊಬ್ಬರ ಹೆಸರು ಹೇಳ್ತಾರೆ, ಒಬ್ಬರು ದಿವಸ ಅಶೋಕ್ ಹೇಳ್ತಾರೆ, ಒಬ್ಬರು ದಿವಸ ಈಶ್ವರಪ್ಪ ಅಂತ ಹೇಳ್ತಾರೆ, ಒಬ್ಬರು ದಿವಸ ಬೇರೊಬ್ರು ಹೆಸರು ಹೇಳ್ತಾರೆ. ಇದಕ್ಕೆಲ್ಲ ಹುರುಳಿಲ್ಲ. ಅಲ್ಲಲ್ಲ ಒಂಥರ ಹುಲಿ ಬಂತು ಅನ್ನೋ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದಾರೆ ಅಷ್ಟೇ ಇವರು. ಅವರ ಲಿಸ್ಟ್ ಮಾಡ್ಕೊಂಡು ಬೇಕು, ಅವ್ರ ಪಕ್ಷದಲ್ಲಿ ಭ್ರಷ್ಟ ನಾಯಕರನ್ನ ಎಲ್ಲದರಲ್ಲೂ ತರ್ತಾರಲ್ಲ ಅವ್ರಿಗೆ. ಈಶ್ವರಪ್ಪನವರು ಕೂಡ ಭಾಗಿಯಾಗಿದ್ದಾರಾ ಅಂತದೊಂದು ಆರೋಪ ಕೂಡ ಮಾಡ್ತಾ ಇದ್ದೀರಾ, ಹೆಂಗೆ ಅಂತ? ಮೇಡಮ್, ಫಸ್ಟ್ ಬಿಜೆಪಿ ವಕ್ತಾರರಿಗೆ ಈ ಡಿಬೇಟ್ ಹೆಡ್ಡಿಂಗ್ ಅರ್ಥ ಆಗಿದ್ಯಾ ಕೇಳ್ಬೇಕು. ನನಗೆಲ್ಲ ಗೊತ್ತಾಗಿದೆ ರೀ. ಸತ್ಯಪ್ರಕಾಶ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರೇ ಮಾತಾಡಿದ್ರೆ ಮಾತ್ರ ಜನಕ್ಕೆ ಕನ್ವೆ ಆಗತ್ತೆ, ಇಲ್ಲ ಅಂದ್ರೆ ನಿಜವಾಗ್ಲೂ ಕನ್ವೆ ಆಗಲ್ಲ. ಸತ್ಯಪ್ರಕಾಶ್ ಅವ್ರು ಹೇಳಿ. ನೋಡಿ ಮೇಡಮ್, ಒಬ್ಬೊಬ್ರ ಹೆಸರು ಯಾಕೆ ಬರ್ತಾ ಇದೆ ಅಂದ್ರೆ, ಆಸ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸಸ್, ಒಂದು ಕಳ್ಳನ ಹಿಡಿದ್ಮೇಲೆ ಇನ್ನ ಒಂದ್ 2 ಕಳ್ಳರ ಹೆಸರು ಹೇಳ್ತಾರೆ. ಆ 2 ಕಳ್ಳರ ಹೆಸರು ಹಿಡ್ಕೊಂಡ್ಮೇಲೆ ಇನ್ನ ಒಂದ್ 2 ಕಳ್ಳರ ಹೆಸರು ಹೇಳ್ತಾರೆ. ಇವ್ರು ಹೇಳ್ತಾ ಇದಾರಲ್ವಾ, ಆಕ್ಚುಲಿ ರೆಡ್ ಫ್ಲಾಗ್ ರೈಸ್ ಮಾಡಿರೋದು ಕಾಂಗ್ರೆಸ್ ಪಕ್ಷ ಹಾಗೂ ಪ್ರಿಯಾಂಕ್ ಖರ್ಗೆ. ಇದೇ ನಾವು ರೈಸ್ ಮಾಡಿದಾಗ, ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದಾಗ, ಇದೇ ಇವರ ಹೋಮ್ ಮಿನಿಸ್ಟರ್ ಆದ ಅರ್ಗ ಜ್ಞಾನೇಂದ್ರ ಅವರು 4 ರಿಂದ 5 ಸತಿ ಹೇಳಿದ್ದಾರೆ ಇದ್ರಲ್ಲಿ ಏನು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿದವರು ಅವರೇ, ನಾವಲ್ಲ. ಅದಾದ್ಮೇಲೆ ಯಾವಾಗ ಗೊತ್ತಾಯ್ತು ಇಲ್ಲ ನಡೀತಿದೆ ಅಂತ, ಇವರ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರನ್ನ ಅರೆಸ್ಟ್ ಮಾಡಿರೋದು ಇವ್ರದೇ ಸರ್ಕಾರ. ಅದಾದ್ಮೇಲೆ ಎಲ್ಲ ಬಿಜೆಪಿ ಫಂಕ್ಷನರೀಸ್ ನೆಲ್ಲ ಅರೆಸ್ಟ್ ಮಾಡಿರೋದು ಮಹಿಳಾ ಮೋರ್ಚಾ ಅಧ್ಯಕ್ಷರು ನಿಮ್ಮವ್ರಿ. ಯಾರು ಗೊತ್ತಿಲ್ವಾ? ಡೋಂಟ್ ನೋ ದಟ್. ಇಫ್ ಯು ಡೋಂಟ್ ನೋ, ವಿದ್ಯಾ ಹಾಗರ್ಗಿ ಯಾರ್ರಿ ವಿದ್ಯಾ ಹಾಗರ್ಗಿ? ನಿಮ್ ಮಹಿಳಾ ಮೋರ್ಚಾ ಅಧ್ಯಕ್ಷರಲ್ವಾ? ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಮೋರ್ಚಾ ಮತ್ತೆ ಇನ್ನೇನ್ ಹೇಳ್ತಾ ಇರೋದು ಅಂದ್ರೆ, ಡಿಸ್ಟ್ರಿಕ್ಟ್ ಮೋರ್ಚಾ ಅಧ್ಯಕ್ಷರು ಒಂದು ಮಹಿಳಾ ಮೋರ್ಚಾ ಅಧ್ಯಕ್ಷರು ಜವಾಬ್ದಾರಿ ಪೊಸಿಷನ್ ಅಲ್ವಾ? ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ನಿಮ್ಮ ಅಂದ್ರೆ ಬೆಟರ್ ಸ್ಪೋಕ್ಸ್ ಪರ್ಸನ್ ಕಳಿಸ್ಬೇಕು ಬಿಜೆಪಿ, ನಿಮ್ಮಂತವ್ರನ್ನ ಕಳಿಸಬಾರ್ದು. ನಿಮ್ಮ ಒಂದು ಮಹಿಳಾ ಅಧ್ಯಕ್ಷರ ಬಗ್ಗೆ ಯಾವ ಸ್ಥಾನವನ್ನ ಅಲಂಕರಿಸಿದ್ರು ವಿಜಯ್ ಅವರೇ ಹೇಳಿ. ನಮ್ಗಿಂತ ಜಾಸ್ತಿ ಸತ್ಯಪ್ರಕಾಶ್ ಅವ್ರಿಗೆ ಗೊತ್ತಿಲ್ಲ, ಕೇಳಿ ಅವ್ರಿಗೆ. ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ ಡಿಸ್ಟ್ರಿಕ್ಟ್ ಮಹಿಳಾ ಅಧ್ಯಕ್ಷರು ಅವರು ಅಲ್ವಾ? ಪೇಪರ್ ಅಲ್ಲಿ ಬಂದಿರೋದು, ನ್ಯೂಸ್ ಚಾನೆಲ್ ಅಲ್ಲಿ ಬಂದಿರೋದು ನಾನು ಹೇಳ್ತಾ ಇರೋದು. ವಾಟ್ ಇಸ್ ದೇರ್ ಇನ್ ಪಬ್ಲಿಕ್ ಫೋರಮ್ ಐ ಆಮ್ ಟೆಲ್ಲಿಂಗ್. ನಾನೇನು ಮುಗಿಸ್ಕೊಂಡಿಲ್ಲ. ಬಂದ್ಬಿಡ್ತಾರೆ ಮಾತಾಡಕ್. ಸರ್ ನೋಡಿ, ಈಗ ಕೇವಲ ಸಣ್ಣವ್ರನ್ನ ಹಿಡ್ಕೊಂಡು ಬಂದು ಒಳಗ್ ಹಾಕೋದ್ರಿಂದ ಏನೂ ಇಲ್ಲ. ಅದ್ರ ಜೊತೆಗೆ ದೊಡ್ಡ ನಾಯಕರ ಹೆಸರು ಪ್ರತಿ ಮೊದಲ ದಿನದಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಒಬ್ಬರನ್ನು ಇಲ್ಲಿವರೆಗೂ ಇನ್ವೆಸ್ಟಿಗೇಷನ್ಗೆ ಅಂತ ಕರೆದಿಲ್ಲ.
ಅದೇ ಕಾರಣಕ್ಕೆ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಇದರ ತನಿಖೆ ಆಗ್ಲಿ ಅಂತ ಬೇಡಿಕೆ ಇತ್ತು, ಆದ್ರೆ ಅದು ಈಡೇರ್ಲಿಲ್ಲ. ಆಗ್ಲಿಲ್ವಾ? ನಿಮ್ಮನ್ನ ನೀವೇ ಎನ್ಕ್ವೈರಿ ಹೆಂಗ್ ಮಾಡ್ಕೊಳಕ್ಕಾಗತ್ತೆ ಅನ್ನುವಂತ ಒಂದು ಮಾತು ಬಂತು. ಸೊ ಹಂಗಾಗಿನೇ ಸಿಬಿಐ ಒಪ್ಸಿ ಅನ್ನುವಂತ ವಿಷಯ ಬಂತು. ಇನ್ನೊಂದು ಮೇಡಮ್, ಅಮೃತ್ ಪಾಲ್ ಅವರು ವಾಂಟ್ಸ್ ಟು ಗಿವ್ ಎ ಸ್ಟೇಟ್ಮೆಂಟ್ ಇಂಡಿಕ್ಟಿಂಗ್ ದ ಮಿನಿಸ್ಟರ್ಸ್ ಆಫ್ ದಿಸ್ ಬಿಜೆಪಿ ಗವರ್ನಮೆಂಟ್. ಇಲ್ಲಿವರೆಗೂ ಸಿಐಡಿ ಅವರು ಅವ್ರ ಸ್ಟೇಟ್ಮೆಂಟ್ ತಗೊಂಡಿಲ್ಲ, ಗೊತ್ತಾ ನಿಮ್ಗೆ? ಅದು ಯಾರ್ಯಾರು ಆಪಾದನೆ ಮಾಡಿರೋದು? ಸಿದ್ದರಾಮಯ್ಯ ಅವರು ಆಪಾದನೆ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಆಪಾದನೆ ಮಾಡಿದ್ದಾರೆ. ತಗೊಳ್ಳಿ ಅವ್ರ ಸ್ಟೇಟ್ಮೆಂಟ್ ನ. ಈಗ ಡಿಜಿಪಿ ಅವ್ರು ಏನ್ ಹೇಳಿದಾರೆ? ಎಲ್ಲೋ ಹಂಗೆ ಅಲ್ವೇನ್ರಿ, ಒಂಥರ ಗಾಳಿ ಗುಂಡರ್ಸ್ಬಿಟ್ಟು ಎಲ್ಲೋ ಎಸ್ಕೇಪ್ ಆಗ್ಬಿಡ್ತಾರೆ. ನಿಮ್ ಪ್ರಿಯಾಂಕ್ ಖರ್ಗೆ ಪ್ರೆಸ್ ಮೀಟ್ ಮಾಡಿ ನೋಟಿಸ್ ಕೊಟ್ರೆ ಆಮೇಲೆ ಪತ್ತೆನೇ ಇಲ್ಲ, ಅವರು ಹೋಗ್ಲೂ ಇಲ್ಲ. ನೋಡಿ ವಿಜಯ್ ಪ್ರಸಾದ್ ಅವರೇ, ನಿಮ್ಮ ಸರ್ದೆ ಬಂದಾಗ ಮಾತಾಡಿ, ನಾನೇ ನಿಮ್ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ಅವ್ರನ್ನೂ ಪ್ರಶ್ನೆ ಕೇಳ್ತಾ ಇದ್ದೀನಿ. ಲೆಟ್ ಮಿ ಸ್ಪೀಕ್. ಈಗ ನಿಮ್ ನಾಯಕರು ಸುಮ್ನೆ ಆರೋಪ ಮಾಡಿ ಹೋಗ್ಬಿಡ್ತಾರಲ್ಲ, ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಲಿ, ಸಿಐಡಿ ಅಧಿಕಾರಿಗಳ ಮುಂದೆ ಕೊಡ್ಲಿ. ಯಾರು ಬೇಡ ಅಂತಾರೆ? ಯಾರು ಬೇಕಾದ್ರೂ ಕೊಡಬಹುದು ಅಲ್ವಾ? ಮೇಡಮ್, ಇನ್ ಎ ಡೆಮೋಕ್ರಸಿ ವಾಚ್ ಡಾಗ್, ಅಪೋಸಿಷನ್ ಇಸ್ ಅ ವಾಚ್ ಡಾಗ್. ನಮ್ಮ ಹತ್ರ ಎಷ್ಟು ಮಾಹಿತಿ ಇದೆಯೋ ಅಷ್ಟು ಕೊಡ್ತೀವಿ. ಎಲ್ಲ ಕೊಡಿ, ಹಿಡಿದು ಬಿಟ್ಟು ಕೊಡಿ ಅಂದ್ರೆ ಏನು ಪೊಲೀಸ್ ಒಂದು ಒಳ್ಳೆ ಡಿಬೇಟ್ ಮಾಡೋಣ. ಪ್ರಶ್ನೆ ಕೇಳಿದೀನಿ, ಲೆಟ್ ಹಿಮ್ ಸ್ಪೀಕ್ ಅಲ್ವಾ? ಅವ್ರ ಉತ್ತರ ಏನ್ ಬರುತ್ತೆ ಕೇಳಿಸ್ಕೊಳ್ರಿ, ಆಮೇಲೆ ಮಾತಾಡ್ರಿ. ಸತ್ಯಪ್ರಕಾಶ್ ಅವರು ಹೇಳಿದ್ರಲ್ಲಿ ಇರ್ರೆಸ್ಪಾನ್ಸಿಬಲ್. ಸತ್ಯಪ್ರಕಾಶ್ ಅವರೇ, ಈಗ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ರು, ಆಯ್ತಾ? ಪ್ರಿಯಾಂಕ್ ಖರ್ಗೆ ಅವರಂತೂ ಇದನ್ನ ಬೆಂಬಿಡದೆ ಇದ್ರ ಹಿಂಬಾಲಿಸ್ಕೊಂಡು ಹೋದ್ರು. ಬಟ್ ಯಾವಾಗ ಅವ್ರಿಗೆ ನೋಟಿಸ್ ಹೋಗುತ್ತೋ ಅವಾಗ ಬಿಟ್ಬಿಟ್ರು. ನಾನಲ್ಲ, ನಾನು ಅವನಲ್ಲ ಅಂತ, ಏನ್ ಬೇಕಾದ್ರೂ ಮಾಹಿತಿ ಕೊಡೋಕ್ ಸಿದ್ಧ ನಾನು ಅಂತ ಅಂದಿದ್ರು. ಆದ್ರೆ ತದನಂತರದಲ್ಲಿ ನನ್ನ ಹತ್ರ ಯಾವ್ದು ಮಾಹಿತಿನೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರು ಎಚ್ಚೆತ್ಕೊಂಡು ಈ ವಿಚಾರವನ್ನ ದೊಡ್ಡದು ಮಾಡ್ತಾ ಇದ್ದಾರೆ. ಅದು ಯಾವಾಗ ಪೌಲ್ ಅವ್ರ ಅರೆಸ್ಟ್ ಆದ ನಂತರದಲ್ಲಿ. ಸೊ ಇದರ ಒಂದು ಲಾಭವನ್ನ ಪಡೆದುಕೊಳ್ಬೇಕು, ಪರಿಸ್ಥಿತಿಯ ಲಾಭ ಅನ್ನೋ ನಿಟ್ಟಿನಲ್ಲ ಏನು, ಅಥವಾ ನಿಜಕ್ಕೂ ಅವ್ರ ಹತ್ರ ಯಾರ ಹತ್ರ ವಿಸಲ್ ಬ್ಲೋವರ್ಸ್ ಅಂತಾರೋ ಮತ್ತೊಂದು ಅಂತಾರೋ ಅವರ ಮಾಹಿತಿಯನ್ನ, ಗೌಪ್ಯತೆಯನ್ನ ಕಾಪಾಡಿಕೊಂಡು ಒಂದಷ್ಟು ಮಾಹಿತಿಯನ್ನು ಕೊಡಬಹುದಲ್ಲ? ಮೇಡಮ್, ನಮ್ಮ ಹತ್ರ ಬರೋ ಮಾಹಿತಿ ಎಂತ ಮಾಹಿತಿ ಇರುತ್ತೆ ಅಂದ್ರೆ ಹಿಯರ್ಸೆ, ಮತ್ತೆ ಅವ್ರಿಗೆ ಗೊತ್ತಿರೋದು ಮಾತ್ರ ನಮ್ಗೆ ಹೇಳ್ತಾರೆ. ಸರ್ ಹಿಂಗೆ ನನ್ನ ಹತ್ರ 70 ಲಕ್ಷ ತಗೊಂಡ್ರು, ಅದಕ್ಕೆ ಪ್ರೂಫ್ ಇರುತ್ತಾ? ಪ್ರೂಫ್ ಇರಲ್ಲ. 70 ಲಕ್ಷ ಕೊಟ್ಟಿದೀವಿ ಸರ್, ನನ್ನ ಮಗನ ಏನ್ ಬೇಕಾದ್ರೂ ಕಂಡುಹಿಡಿತಾರೆ. ಸತ್ಯಪ್ರಕಾಶ್ ಅವರೇ, ನಿಮಗೆ ಗೊತ್ತಿರಬೇಕು ಎಂತೆಂಥ ಪ್ರಕರಣಗಳನ್ನ ಬಯಲಿಗೆಳೆದಿದ್ದಾರೆ. ಇದನ್ನ ಬಯಲಿಗೆಳೆಯೋದಕ್ಕಾಗೋದಿಲ್ವಾ? ಒಬ್ಬ ಎಡಿಜಿಪಿನೇ ಅರೆಸ್ಟ್ ಮಾಡಿದ್ದಾರೆ ಅಂದ ಮೇಲೆ ಅಷ್ಟು ಕಷ್ಟನಾ? ಸ್ವಲ್ಪ ಸಮಯ ಅವಕಾಶ ಕೊಡಿ. ನಮ್ಮ ಹತ್ರ ಇರೋ ಮಾಹಿತಿ ಮಾತ್ರ ನಾವು ಕೊಡಬಲ್ರು. ಅದನ್ನ ನಾವು ಮತ್ತೆ ನಮಗ್ ಬಂದಿರೋ ಮಾಹಿತಿನ ಮತ್ತೆ ನಾವು ಕ್ರಾಸ್ ಚೆಕ್ ಮಾಡ್ತೀವಿ, ವಾಟ್ ಕ್ಯಾನ್ ಬಿ ಗಿವನ್, ವಾಟ್ ಕೆನಾಟ್ ಬಿ ಗಿವನ್ ಅಂತ. ಯಾಕಂದ್ರೆ ನಾವು ಕೊಟ್ಟಿರೋ ಮಾಹಿತಿ ಮತ್ತೆ ನಾವು ರೆಸ್ಪಾನ್ಸಿಬಲ್ ಆಗ್ತೀವಿ, ಅರ್ಥ ಮಾಡ್ಕೊಳ್ಳಿ. ಸೊ ಯಾವ್ದಾವ್ದು ವಿಲ್ ಪಾಸ್ ದ ಸ್ಕ್ರೂಟ್ನಿ ಆಫ್ ಲಾ ಅದು ಮಾತ್ರ ಕೊಡ್ತೀವಿ. ಯಾವ್ದಾವ್ದು ವಿಲ್ ನಾಟ್ ಪಾಸ್ ದ ಸ್ಕ್ರೂಟ್ನಿ ಆಫ್ ಲಾ ನಾವು ಕೇಳ್ತೀವಿ, ನೀನ್ ದುಡ್ಡು ಕೊಟ್ಟಿರೋದು ಏನ ಮಾಹಿತಿ ಇದೆಯೇನಪ್ಪ ಅಂತ ಕೇಳ್ತೀವಿ. ಸರ್ ನಾನು ಈ ತರ ಅಕೌಂಟ್ ಇದೆ, ಈ ತರ ಕೊಟ್ಟಿದ್ದೀನಿ ಅಂದ್ರೆ ಕೊಡ್ತೀವಿ. ಅವ್ನ್ ಇಲ್ಲ ಸರ್ ಎಲ್ಲ ಕ್ಯಾಶ್ ಕೊಟ್ಟಿದ್ದೀನಿ ಅಂದ್ರೆ ನಾವೇನ್ ಮಾಡೋಣ? ಅವಾಗ ನಾವೇನಂತೀವಿ ಅಂದ್ರೆ ಹಿಂಗ್ ಆಗಿದೆ ಅಂತಪ್ಪ ನೋಡ್ಕೊಳ್ಳಿ ಅಂತೀವಿ. ಅವಾಗ ದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಬೇಕು. ಇನ್ವೆಸ್ಟಿಗೇಷನ್ ಏಜೆನ್ಸಿ ಡಸಂಟ್ ರಿಪೋರ್ಟ್ ಟು ಕಾಂಗ್ರೆಸ್. Investigation agency reports to the Home Minister of the state. The investigation agency, the police or the CID reports to the Chief Minister of the state. ಅವ್ರು ಮಾಡ್ಬೇಕು. ಅವ್ರ ಕೆಲಸ ನಾವೆಲ್ಲಿಂದ ಮಾಡೋಣ? ಆಯ್ತು, ಒಂದ್ ಕೆಲಸ ಮಾಡಿ, ನಾಳೆಯಿಂದ ನಾವೇ ತಗೊಂತೀವಿ, ಕಳಿಸಿ ನಮ್ಮನ್ನ ಎಲ್ಲರನ್ನು ನಮ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳಿ. ನಾಳೆ ಎಲ್ಲರೂ CID ಎಲ್ಲರೂ ಸಿದ್ದರಾಮಯ್ಯ ರಿಪೋರ್ಟ್ ಮಾಡಿ ಅಂತ ಹೇಳಿ 3 ತಿಂಗಳಲ್ಲಿ ಎಲ್ಲರನ್ನು ಒತ್ತು ಜೈಲ್ಗೆ ಹಾಕ್ತೀವಿ, ಕಳಿಸಿ ಅಂತ ಹೇಳಿ ನೋಡೋಣ. ಇಲ್ಲಂದ್ರೆ ತಾಕತ್ ಇಲ್ಲದೆ ಇದ್ರೆ ರಿಸೈನ್ ಅಂಡ್ ಗೋ. ಎನ್ಕ್ವೈರಿ ಮಾಡದೆ ಜೈಲ್ಗೆ ಹಾಕ್ಬಿಡ್ತೀರಿ ಎಲ್ಲರನ್ನು. ಹೌದು. ಇವ್ರದ್ದು ಕಾಂಗ್ರೆಸ್ ಅವರು ಇವತ್ತು ಬಂದು ಇಷ್ಟು ಮಾತಾಡ್ತಿದ್ದಾರೆ. ನಾವು ಸತ್ಯಪ್ರಕಾಶ್ ಅವ್ರ ವಾಯ್ಸ್ ವಾಲ್ಯೂಮ್ ಮ್ಯೂಟ್ ಆಗಿದೆ. ಎಸ್, ಅನ್ಮ್ಯೂಟ್ ಮಾಡಿ. ಬಟ್ ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ. ಎಸ್ ಅಶೋಕ್ ಅವರು, ನನಗೆ ಕಾಂಗ್ರೆಸ್ ಅವ್ರ ಮಾತು ಕೇಳಿ ನಗು ಬರ್ತಿದೆ. ನಮ್ಗೆ ಅಧಿಕಾರ ಕೊಡಿ, ಪವರ್ ಕೊಡಿ, ಎಲ್ಲ ಮಾಡ್ಬಿಡ್ತೀವಿ ಅಂತ. ಸತ್ಯಪ್ರಕಾಶ್ ಅವರೇ, ನಿಮ್ಮ ವಾಯ್ಸ್ ಮ್ಯೂಟ್ ಆಗಿದೆ, ಆಯ್ತಾ? ಅನ್ಮ್ಯೂಟ್ ಮಾಡಿ. ಬಟ್ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. 1 ನಿಮಿಷ ಹೇಳಿ ಅಶೋಕ್. ಕಾಂಗ್ರೆಸ್ ಅವರು 2018ರಲ್ಲಿ ಪವರ್ಗೆ ಬರ್ತಾರೆ. 2013ರಿಂದ 18ರಲ್ಲಿ ಡಿ ಕೆ ಶಿವಕುಮಾರ್ ಇಂಧನ ಸಚಿವರಾಗಿರ್ತಾರೆ. ಆ ಕಳೆದ ಸರ್ಕಾರದಲ್ಲಿ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಶೋಭಾ ಕರಂದ್ಲಾಜೆ ಅವರು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ಲಿ 29,000 ಕೋಟಿ ಸ್ಕ್ಯಾಮ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಇಂಧನ ಸಚಿವರಾಗಿದ್ದಾಗ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ ಇವರೆಲ್ಲ ಇರ್ತಾರೆ ಕಮಿಟಿಲಿ. ಆ ಕಮಿಟಿಯಿಂದ ಫೈಂಡಿಂಗ್ಸ್ ಬರುತ್ತೆ, ಶೋಭಾ ಕರಂದ್ಲಾಜೆ ಅವರು 29,000 ಕೋಟಿ ಹಗರಣ ಮಾಡಿದ್ದಾರೆ ಅಂತ ರಿಪೋರ್ಟು ಸಬ್ಮಿಟ್ ಮಾಡ್ತಾರೆ.
ಅದ್ರ ಮೇಲೆ ಯಾವ ಕ್ರಮನೂ ಕೈಗೊಳ್ಳೋದಿಲ್ಲ. ನಿಮಗೆ ಅವಕಾಶ ಕೊಟ್ಟಾಗ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ಟು ಕಾಂಗ್ರೆಸ್ ಅವರು ಇವಾಗ ಬಂದ್ಬಿಟ್ಟು ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂದರೆ ಏನು ಗ್ಯಾರಂಟಿ ಇವಾಗಲೂ ಮಾಡ್ತಾರೆ ಅಂತ. ಇವರು ಒಟ್ಟಿನಲ್ಲಿ BJP ಅವರು ಕಾಂಗ್ರೆಸ್ ಅವರು ಇಬ್ಬರು ಕಳ್ಳರು. ಒಬ್ರನ್ನ ಬಚಾವ್ ಮಾಡೋಕ್ಕೆ ಇನ್ನೊಬ್ರು ಎಲೆಕ್ಷನ್ ಹತ್ರ ಬರ್ತಾ ಇದೆ, ಏನೋ ಒಂದು ಲೈಮ್ ಲೈಟ್ಲಿ ಇರಬೇಕು, ಸಿದ್ದರಾಮಯ್ಯ ಲೈಮ್ ಲೈಟ್ಲಿ ಇರಬೇಕು, DK ಶಿವಕುಮಾರ್ ಲೈಮ್ ಲೈಟ್ಲಿ ಇರಬೇಕು. ಸುಮ್ಮನೆ ಏನೋ ಕಂಪ್ಲೇಂಟ್ ಮಾಡ್ತಾರೆ, ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಒಂದು ಪ್ರೂಫ್ ತಗೊಳ್ಳೋಕೆ ಟ್ರೈನೂ ಮಾಡೋದಿಲ್ಲ ಅವರು. ಬರೀ ಬಾಯಿ ಮಾತೇ ಹೊರತು ಏನೂ ಮಾಡೋದಿಲ್ಲ. ಇನ್ನೂ ಹಲವಾರು ಹಗರಣಗಳು ಹೇಳ್ತೀನಿ ನಾನು, ಇವರಿಬ್ರು ಒಟ್ಟಿಗೆ ಸೇರಿ ಮಾಡ್ತಾರೆ. ಬೆನಿಗಾನಹಳ್ಳಿಲಿ 5 ಎಕರೆ ಲ್ಯಾಂಡ್ನ 1986 BDAದವ್ರು ಅಕ್ವೈರ್ ಮಾಡಿರ್ತಾರೆ. ಆ ಲ್ಯಾಂಡ್ನ DK ಶಿವಕುಮಾರ್ ಅವರು 2003 ಪರ್ಚೇಸ್ ಮಾಡ್ತಾರೆ. Purchase- ಈಗ ದಯವಿಟ್ಟು ಈ ವಿಚಾರಕ್ಕೆ ಬಂದ್ಬಿಡೋಣ. ಅಲ್ಲ ಇವ್ರು ಹೇಳ್ತಿದಾರಲ್ಲ, ಕಾಂಗ್ರೆಸ್ ಅವ್ರು ಹೇಳ್ತಿದಾರಲ್ಲ, ಯಾವುದೋ ಹಳೆ ಈಗ ನಾನು ಅಲ್ಲ ಇವ್ರಿಬ್ರು ಕಳ್ಳರು ಅಂತ ಹೇಳ್ತಾ ಇದ್ದೀನಿ. ಹಳೆ ವಿಷಯ ಎತ್ಕೊಂಡ್ರು ಇವ್ರು ಯಾರಿಗೆ ಅಧಿಕಾರ ಕೊಡ್ಲಿ, ಇವ್ರು ಒಬ್ರದ್ದು ಭ್ರಷ್ಟಾಚಾರನ ಎಕ್ಸ್ಪೋಸೇ ಮಾಡಲ್ಲ. ಇವಾಗ BJP ಸರ್ಕಾರ ಇದ್ರಲ್ಲಿದೆ, ಇವ್ರು ಕಮಿಷನ್ ಏಜೆಂಟ್ ಆಗಿರ್ತಾರೆ. ಆಯ್ತ್ರಿ ಕೇಜ್ರಿವಾಲ್ ಕಡೆಯವ್ರೆ ವಿಜಯ್ ಅವರೇ, ಈಗ ನಿಮ್ಮ ನೀವೇನ್ ಪಕ್ಷದ ಮಾಡ್ತಾ ಯತ್ನಾಳ್ ಅವ್ರು ಇದ್ರಿ ಹೇಳ್ತಾರಲ್ಲ, ದಿವಸ ಇದು ಎಂತ ಯಡಿಯೂರಪ್ಪನ ಮಗ ವಿಜಯೇಂದ್ರಗೆ 150 ಲಕ್ಷ ಹೋಗಿದೆ ಅಂತ. ಇದಕ್ಕೆ ನಿಮ್ ರಿಯಾಕ್ಷನ್ ಏನು? ಸುಮ್ನೆ ಹಂಗೆ ಹೇಳೋದಕ್ಕಾಗತ್ತಾ? ನಿಮ್ಮ ಪಕ್ಷದವರೇ ಈ ತರದ ಅಲ್ಲ, ಹಿಂದಿನಿಂದಲೂ ಕೂಡ ಅವ್ರು ಆರೋಪ ಮಾಡ್ಕೊಂಡ್ ಬಂದ್ರು, ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಅವ್ರನ್ನ ಕೆಳಗಿಳಿಸ್ತಾರೆ ಅಂದ್ರು, ಕೆಳಗಿಳಿಸಾಯ್ತು. ನಂತರದಲ್ಲಿ ಏನೇನೋ ಆರೋಪ ಮಾಡಿದ್ರು ಕೂಡ ಅವ್ರ ಮೇಲೆ ಇನ್ನೂವರೆಗೂ ಪಕ್ಷದ ಪರವಾಗಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಅವರು ಅಷ್ಟೊಂದು ಪವರ್ಫುಲ್, ಅವ್ರು ಹೇಳೋದೆಲ್ಲ ಸತ್ಯನ? ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಮಾತಾಡಿ ವಿಜಯ್ ಅವ್ರು ಎಲ್ಲ ಹೋಗ್ಬಿಟ್ರಿ? ಎಲ್ಲೂ ಹೋಗಿಲ್ಲ ಮೇಡಮ್, ನಾವೆಲ್ಲ ಇಲ್ಲೇ ಹೇಳಿ ಇದ್ದೀವಿ. ಮತ್ತೆ ಮಾತಾಡಿ. ಆಯ್ತಾ? ಇಲ್ಲ. ಅಲ್ಲ ವಿಡಿಯೋ ನೋಡಿ, ಆಫ್ ಆಯ್ತು ಅದಕ್ಕೆ. ಇಲ್ಲ ವಿಡಿಯೋ ಆಫ್ ಆಗಿಲ್ಲ. ನೋಡಿ, ಯತ್ನಾಳ್ ಇಸ್ ನಾಟ್ ದ ಅಲ್ಟಿಮೇಟ್ ಅಥಾರಿಟಿ, ಆಯ್ತಾ? ಅವ್ರುನು ದಿನ ಬೆಳಗಾದ್ರೆ ಒಂದೊಂದು ಹೇಳ್ತಾ ಇದಾರೆ, ಹೌದು ಆಯ್ತಾ, ಪಕ್ಷ ಅದಕ್ಕೆ ಏನ್ ಕ್ರಮ ತಗೋಬೇಕು ಅದನ್ನ ತಗೋತಾ ಇದೆ. ಓಕೆ, ಹ್ಯಾವಿಂಗ್ ಸೆಡ್ ದಟ್ ಅವತ್ತಿಂದನೂ ತಗೊಳ್ತಾ ಇದೆಯಾ? ಅವತ್ತಿಂದ ಅಲ್ಲ, ಇಲ್ಲ ಪಕ್ಷ ಏನ್ ಇದ ಪ್ರಕಾರವಾಗಿ ಅವ್ರು ಏನ್ ನಡತೆ ತಗೋಬೇಕೋ ಅವರು ಶೋಕಾಸ್ ನೋಟಿಸ್ ಕೊಟ್ಟು ಅದೇನ್ ತಗೋಬೇಕು ಅದಕ್ಕೆ ಕ್ರಮ ತಗೊಳುತ್ತೆ. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಮೈ ಪಾರ್ಟಿ. ಅಂದ್ರೆ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ. ಮೇಡಮ್, ನೀವು ಇನ್ನೊಬ್ಬರ ಮೇಲೆ ಆರೋಪ ಮಾಡಬೇಕು ಅಂತಂದ್ರೆ ನಿಮಗೆ ಖಚಿತವಾದ ಏನಾದ ಮಾಹಿತಿ ಇರ್ಬೇಕಲ್ವಾ? ಸುಮ್ಮನೆ ಹೀರ್ಸೇನಾ? ಮಾಹಿತಿನೇ ಇದೆ, ನಿಮ್ಮ ಪಕ್ಷದ ಯತ್ನಾಳ್ ಅವರು ಬಾಯಿ ಬಂದಂಗ್ ಮಾತಾಡ್ತಾರೆ ಅನ್ನಂಗಾಯ್ತು. ಏನಿಲ್ಲ, ಅವರು ಒಂದೆರಡು ಸರಿ ಸ್ವಲ್ಪ ದೇರ್ ಆರ್ ಸರ್ಟನ್ ಇನ್ಸ್ಟೆನ್ಸಸ್ ಇದೆ, ಆಯ್ತಾ? ದೇರ್ ಆರ್ ಸರ್ಟನ್ ಇನ್ಸ್ಟೆನ್ಸಸ್ ಇದೆ ಅಂತ ಹೇಳ್ತಾ ಇದ್ದೀನಿ. So how much of issues are there? 10%, 20%? ಕೆಲವರು ಕಳ್ಳರು ಇದ್ದಾರೆ ಪಕ್ಷದಲ್ಲಿ ಅಂತ. ನೋಡಿ ಅಶೋಕ್ ಅವ್ರೆ, How much issue? Is it 40%? ಅಲ್ಲ, ಇದು ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲಾನು ನೀವು ಅಟ್ ದ ಎಂಡ್ ಆಫ್ ದ ಡೇ, ಆಯ್ತಾ, ಏನು ವೆನ್ ಯು ಅಪ್ರೋಚ್ ದಿ ಕೋರ್ಟ್ ಆಫ್ ಲಾ, ನಿಮಗೆ ಸಾಕ್ಷಿ ಮುಖ್ಯ ಆಗುತ್ತೆ. ಯು ನೀಡ್ ಟು ಪ್ರೊಡ್ಯೂಸ್ ಎವಿಡೆನ್ಸ್. ಕಾಂಗ್ರೆಸ್ ಅವರಾಗ್ಲಿ ಆಪ್ ಅವರಾಗ್ಲಿ ಈ ಎಲೆಕ್ಷನ್ ಹತ್ರ ಬರ್ತಿದ್ದಂಗೆನೆ ಗಾಳಿಯಲ್ಲಿ ಗುಂಡು ಹಾರಿಸೋದು, ಮುಸ್ಕಲ್ ಗುದ್ದು, ಇವರು ಜಡ್ಜ್ಗೆ ಹೋಗಿ ಥ್ರೆಟನ್ ಮಾಡಿದ್ದಾರೆ. ಜಡ್ಜ್ಗೆ ಹೋಗಿ ಥ್ರೆಟನ್ ಮಾಡಿಸ್ತಾರೆ ಅವರು. ನ್ಯಾಯಾಧೀಶರಿಗೆ ಹೋಗಿ ಥ್ರೆಟನ್ ಮಾಡಿಸ್ತಾರೆ BJP ಅವರು. ಸತ್ಯಪ್ರಕಾಶ್ ಅವರೇ, ಈ ವಿಚಾರ ನಿಮ್ಗೆ ಮಾಹಿತಿ ಇದೆಯಾ? ಮಾಡ್ತಿರೋದು ಅಶೋಕ್, ಬಾಯಿಗೆ ಬಂದಿದ್ದು ಮಾತಾಡಬಾರ್ದು, ಬಾಯಿಗೆ ಬಂದಿದ್ದನ್ನ ಮಾತಾಡಬಾರ್ದು. ನಿಮಗೆ ನ್ಯಾಯಾಧೀಶರಿಗೆ ಥ್ರೆಟನ್ ಮಾಡಿರೋದು ನಿಮ್ಮ ಹತ್ರ ವಿಡಿಯೋ ಎವಿಡೆನ್ಸ್ ಇದೆಯಾ? ಯಾರಾದ್ರೂ ನಿಮಗೂ ಬಂದು ಒಬ್ಬ ನ್ಯಾಯಾಧೀಶ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ನನ್ನ ಹೆಸರು ಕೂಡ ಜಡ್ಜ್ಮೆಂಟ್ ಕಾಪಿಲ್ ಬರೀತೀನಿ ಅಂತ ಹೇಳಿದ್ದಾರೆ, ಅದಕ್ಕಿಂತ ನಿಮ್ಗೆ ಸಾಕ್ಷಿ ಬೇಕಾ? ಇನ್ನೇನ್ ಸಾಕ್ಷಿ ತಗೊಂಡ್ಬಂದ್ ಕೊಡ್ಲಿ? ನೀವೇನ್ ವಿಡಿಯೋ ಇಟ್ಕೊಂಡು ಹೋಗಿ ಥ್ರೆಟನ್ ಮಾಡ್ತೀರಾ? ಅಲ್ಲ, ನೀವು ವಿಡಿಯೋ ಇಟ್ಕೊಂಡು ಥ್ರೆಟನ್ ಮಾಡ್ತೀರಾ? ಒಬ್ಬ ನ್ಯಾಯಾಧೀಶರಿಗೆ ಅವರ ಮಾತಿಗೆ ಅವ್ರ ನ್ಯಾಯಾಧೀಶ ಸ್ಥಾನದಲ್ಲಿ ಕೂತ್ಕೊಂಡು ಹೇಳೋ ಸ್ಟೇಟ್ಮೆಂಟ್ಗೆ ಬೆಲೆ ಇಲ್ವಾ ನಿಮ್ಗೆ BJP ಸರ್ಕಾರದವ್ರಿಗೆ? ಇನ್ನೇನ್ ಪ್ರೂಫ್ ಬೇಕು? ಅವ್ರಿಗೇನ್ ವೆಸ್ಟರ್ನ್ ಇಂಟ್ರೆಸ್ಟ್ ಇರುತ್ತೆ ನಿಮ್ ಮೇಲೆ ಅಪವಾದ ಮಾಡೋದಕ್ಕೆ? ಆಯ್ತಾ, ನೀವು ಲೂಸ್ ಟಾಕ್ಸ್ ಈ ತರ ಮಾತಾಡ್ಲೇಬಾರ್ದು. ನಿಮಗೆ ನಿಮ್ ಬಗ್ಗೆ ಆರೋಪ ಮಾಡಿ ಎಲ್ಲ ಲೂಸ್ ಟಾಕ್ಸ್. ನಿಮ್ದೆಲ್ಲ ಏನು ಅಂದ್ರೆ ಬರೀ ಯಾರು ಹುಟ್ಟಾಕೊಂಡೇನು ಮಾತಾಡ್ತಾ ಇಲ್ಲ, ಹುಟ್ಟಿಸ್ಕೊಂಡೇನು ಮಾತಾಡ್ತಾ ಇಲ್ಲ. ಅವರು ಇದೆಲ್ಲ ಶಿಲ್ಪ ಅವ್ರೆ, ನಾನು ಹೇಳ್ತಾ ಇರೋದು ಅಲ್ಲಲ್ಲ, ಇವರು ಸಿದ್ದರಾಮಯ್ಯ ಆಗ್ಲಿ DK ಸಿದ್ದರಾಮಯ್ಯ ಏನ್ ಹೇಳ್ತಾರೆ,
ಡಿ ಕೆ ಶಿವಕುಮಾರ್ ಎಲ್ಲ ಗೊತ್ತಿದೆ, ಅವ್ರ ಡಾಕ್ಯುಮೆಂಟ್ ಎವಿಡೆನ್ಸ್ ಕೊಡ್ತಾರೆ. ಮೈಕ್ ಅವರು ಮಾಧ್ಯಮದವರು ಸಿದ್ದರಾಮಯ್ಯ ಹೆಸರು ಮೈಕ್ ಹಿಡಿದಾಗ ಡಿ ಕೆ ಶಿಗೆ ಎಲ್ಲ ಗೊತ್ತಿದೆ, ಅವ್ರು ಮತ್ತೆ ಇದೆಲ್ಲ ಒಂಥರ ಗಾಳಿ ಸುದ್ದಿ ಹಬ್ಸೋದು. ಇಟ್ಸ್ ಆಲ್ ಹಿಯರ್ಸೆ ಅಷ್ಟೇನೆ, ಇದ್ರಲ್ಲಿ ಯಾವ್ದು ಹುರುಳಿಲ್ಲ ಮೇಡಮ್. ಇವತ್ತು ನೋಡಿ, ನೀವು ಒಂದು ಎಲ್ಲರೂ ನೀವೇನೆ ನಿಮ್ ಬಾಯಿಂದನೇ ಪ್ರಿಯಾಂಕ್ ಖರ್ಗೆ ಮಾತಾಡ್ತಾಗಿದ್ರೆ ಪ್ರಿಯಾಂಕ್ ಖರ್ಗೆ ಅಲ್ಲಲ್ಲ ನಾವೊಂದು ಈಗ ವಿಜಯ್ ಅವರೇ, ಒಂದು ಪಕ್ಷ ಆಡಳಿತದಲ್ಲಿದ್ದಾಗ ಅಧಿಕಾರ ನಡೆಸುವಾಗ ಒಬ್ಬ ADGP ಅಮೃತ್ ಪಾಲ್ ಆಗಿರ್ಬೋದು, ಅದರ ಕೆಳಗಿರುವಂತಹ ಅಧಿಕಾರಿಗಳಾಗಿರ್ಬೋದು, ಆಯ್ತಾ ಶಾಂತಮೂರ್ತಿ ಅವರು, ಇಷ್ಟೆಲ್ಲ ಅಕ್ರಮ ಆಗ್ತಾ ಇದ್ರು ಕೂಡ ಸರ್ಕಾರಕ್ಕೆ, ಆಗಿನ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಒಂದು ಸಣ್ಣ ಸುಳಿವು ಸಿಗಲ್ವೇನ್ರಿ? ಗೊತ್ತೇ ಇರಲ್ವೇನ್ರಿ? ಗೊತ್ತಿಲ್ಲದೆ ಕಣ್ಮುಚ್ಕೊಂಡು ಇಷ್ಟೆಲ್ಲ ನಡೆದು ಬಿಡುತ್ತೇನ್ರಿ? ಒಂದು ಅಕ್ರಮ ಮಾಡ್ಬೇಕು ಅಂತಂದ್ರೆ ಮೈಕ್ ಹಿಡ್ಕೊಂಡು ಎಲ್ಲಾ ಕಡೆ ಹೋಗಿ ಹೇಳ್ಕೊಂಡು ಹೋಗ್ತಾರ ಅವರು. ಒಟ್ನಲ್ಲಿ ಮೈಕ್ ಅಲ್ಲಲ್ಲ, ಇಡೀ ಅಲ್ಲಲ್ಲ ಒಂದ್ ನಿಮಿಷ ಅಲ್ಲಲ್ಲ ನೀವು ಅಲ್ಲಲ್ಲ ಇವಾಗ ನೀವು ಹಗರಣ ಆಗ್ತಾ ಇದ್ರು ತಮ್ಮದೇ ಖಾತೆಯಲ್ಲಿ ಇಲಾಖೆಯಲ್ಲಿ ಕೋಟಿ ಹಗರಣ ಆಗ್ತಾ ಇದ್ರು ಗೊತ್ತೇ ಆಗಲ್ಲ. ಒಟ್ನಲ್ಲಿ ಇಷ್ಟು ದಿನಗಳ ಕಾಲ ಇಷ್ಟೆಲ್ಲ ಜನ ಭಾಗಿಯಾಗಿದ್ದಾರೆ, ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಒಂದು ಸಣ್ಣ ಸುಳಿವು ಸಿಗಲ್ಲ ಅಲ್ವಾ? ಶಿಲ್ಪಾ ಅವ್ರೆ, ಒಂದು ಲಾಜಿಕ್ ಹೇಳಕ್ ಇಷ್ಟಪಡ್ತೀನಿ ನಾನು, ಆಯ್ತಾ? ನೀವ್ ಹೇಳಿದ್ರಲ್ಲ, ಯಾರಾದ್ರೂ ಮನೆ ಕಳ್ತನ ಮಾಡ್ಬೇಕು ಅಂತಂದ್ರೆ ಒಬ್ಬ ಕಳ್ಳ ಮೈಕ್ ಇಟ್ಕೊಂಡು ಹೋಗಿ ನಾ ಇಂತ ಮನೆ ಕಳ್ತನ ಮಾಡ್ತೀನಿ ಅಂತ ಯಾರು ಹೇಳಲ್ಲ. ಮನೇಲಿ ಕಳ್ತನ ಆದ್ರೆ ಒಪ್ಕೋಬಹುದು, ನೂರಾರು ಮನೇಲಿ ಕಳ್ತನ ಆದ್ರೆ ಗೊತ್ತಾಗದಂಗ ಇರುತ್ತಾ ವಿಜಯ್? ಕಳ್ರು ಇವಾಗ ನೀವು ದೇಶದಲ್ಲಿ ಎಲ್ಲೇ ನೋಡಿ ಒಂದಲ್ಲ ಒಂದು ಕಳ್ತನ ಆಗ್ತಾನೆ ಇರುತ್ತೆ, ಯಾರು ಮೈಕ್ ಇಟ್ಕೊಂಡು ಹೋಗಿ ಹೇಳಲ್ಲ, ಆಯ್ತಾ? ಸೊ ಪ್ಲೀಸ್ ಡೋಂಟ್ ಟೇಕ್ ಈ ತರ ಲಾಜಿಕ್ ಎಲ್ಲ ರಾಜ್ಯನೇ ಕಳ್ತನ ಮಾಡ್ಕೊಂಡು ಹೋದ್ರು ನಮ್ಗೆ ಯಾರು ಬಂದ್ ಹೇಳಲಿಲ್ಲ, ಕಳ್ತನ ಆಗಿದ್ದು ನಮ್ಗೆ ಗೊತ್ತೇ ಇಲ್ಲ ಅಂತ ನೋಡಿ. ಇವತ್ತಿನ ದಿವಸ ಯಾವಾಗ ಅಕ್ರಮ ಅನ್ನೋದು ಹೊರಗೆ ಇಂಟೆಲಿಜೆನ್ಸ್ ಟೀಮು ನಾವು ಬಿಜೆಪಿ ಸರ್ಕಾರ ಹಿಂದೆ ಮುಂದೆ ನೋಡ್ದೇನೆ ಪಾರದರ್ಶಕವಾಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸಿ ಇವತ್ತಿನ ದಿವಸ ಉನ್ನತ ಮಟ್ಟದ ADGP ಅಧಿಕಾರಿನ ನಾವು ಅರೆಸ್ಟ್ ಮಾಡಿ ಮಾಡ್ತಿದೀವಿ. ಅಧಿಕಾರಿಗಳು CID ಆಫೀಸರ್ಸ್ ನಾವು ಅಂತ ಯಾಕಂತೀರಿ? ನಿಮಗೆ ಅರೆಸ್ಟ್ ಮಾಡಕ್ ಪವರ್ಸ್ ಇಲ್ಲ. ಅಲ್ಲ, ಇವ್ರು ಬಿಜೆಪಿ ಅವರು ಅಷ್ಟು ನೈತಿಕತೆ ಇದ್ರೆ ಬಿಜೆಪಿ ಗವರ್ನಮೆಂಟ್ ದಟ್ ಇಸ್ ಓಕೆ. ಇದು ನಮ್ಮ ಸರ್ಕಾರ ಐ ಶುಡ್ ಕಂಗ್ರಾಚುಲೇಟ್. ನಾನು ಇವತ್ತಿನ ಈ ಹಗರಣದಲ್ಲಿ ಐ ಶುಡ್ ಕಂಗ್ರಾಚುಲೇಟ್ ದ ಹೋಮ್ ಮಿನಿಸ್ಟರ್ ಅಂಡ್ ದ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳಿಗೆ ಆಮೇಲೆ ಹೋಮ್ ಮಿನಿಸ್ಟರ್ಗೆ ನಾನು ಅಭಿನಂದನೆ ಸಲ್ಲಿಸ್ಬೇಕು ನಾನು ಇವತ್ತು, ಆಯ್ತಾ? ನಾವು ಪ್ಲೀಸ್ ಡೋಂಟ್ ಟೇಕ್ ಅವರ್ ಗವರ್ನಮೆಂಟ್ ಸೋ ಲೈಟ್ಲಿ. ಹೋಮ್ ಮಿನಿಸ್ಟರ್ ಅಭಿನಂದನೆ ಸಲ್ಲಿಸಬೇಕು, ಯಾಕಂದ್ರೆ ಈಗಿರೋ ಹೋಮ್ ಮಿನಿಸ್ಟರ್ ಈ ಅಕ್ರಮ ನಡೆದ ಹೋಮ್ ಮಿನಿಸ್ಟರ್ ಆಗಿಲ್ಲ. Obviously ಅವರು ಆಕ್ಷನ್ ತಗೊಂಡಿರಬಹುದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿ ಶುಡ್ ಅಪ್ರಿಶಿಯೇಟ್ ಹಿಮ್. ಮೇಡಮ್, ಕ್ಯಾನ್ ಐ ಸ್ಪೀಕ್ ಪ್ಲೀಸ್? ಓಕೆ, ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಶಬಾಷ್ಗಿರಿ ಕೊಡಬೇಕು ಈ ಹೋಮ್ ಮಿನಿಸ್ಟರ್ಗೆ, ಈ ಚೀಫ್ ಮಿನಿಸ್ಟರ್ಗೆ ಅಂತ. ಆದ್ರೆ ಈ ನೋಟಿಫಿಕೇಶನ್ ಬಂದಾಗ ಇವತ್ತಿನ ಚೀಫ್ ಮಿನಿಸ್ಟರ್ ಆವತ್ತಿನ ಹೋಮ್ ಮಿನಿಸ್ಟರ್, ಅದನ್ನೇ ಹೇಳಕ್ ಹೊರಟೆ ಅರ್ಥ ಮಾಡ್ಕೊಳ್ಳಿ. ಸೊ ಶಬಾಷ್ಗಿರಿ ಅಷ್ಟು ಜಲ್ದಿ ಕೊಡಬೇಡಿ. ಇವತ್ತು ಅಮೃತ್ ಪಾಲ್ ಅರೆಸ್ಟ್ ಆಗವ್ರೆ. ಹೇಳ್ತೀನಿ ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬಿ ಎ ಗುಡ್ ಲಿಸ್ನರ್. ಇವತ್ತು ಅಮೃತ್ ಪಾಲ್ ಸಿಗಾಕೊಂಡವ್ರೆ. ನಾಳೆ ಬೆಳಿಗ್ಗೆ ಅಮೃತ್ ಪಾಲ್ ಏನನ್ನ ಈ ಪ್ರೆಸೆಂಟ್ ಇವಾಗಿರೋ ಹೋಮ್ ಮಿನಿಸ್ಟರ್ದು ಒಂದು 20-30 ಕ್ಯಾಂಡಿಡೇಟ್ಸ್ ಇತ್ತು, ಇವರೇ ನನಗೆ ಪ್ರೆಷರ್ ಮಾಡ್ಬಿಟ್ಟು ಮೆಂಟಲ್ ಪ್ರೆಷರ್ ಮಾಡ್ಬಿಟ್ಟು ನನಗೆ ಕೀ ಎಲ್ಲ ತಗೊಂಡು ಇವರೇ ಮಾಡಿದ್ರು ಅಂತ ಹೇಳಿದ್ರೆ ಒಂದ್ ನಿಮಿಷ ಇರ್ರಿ, ಪ್ಲೀಸ್ ಡೋಂಟ್ ಇಂಟರಪ್ಟ್ ಮೀ, ಪ್ಲೀಸ್ ಮೇಡಮ್, ಮೇಂಟೈನ್ ಸಮ್ ಡೆಕೋರಮ್. ಆಸ್ಕ್ ಹಿಮ್ ಟು ಕೀಪ್ ಕ್ವೈಟ್. ನನ್ನ ಫ್ಲೋ ಆಫ್ ಥಾಟ್ಸ್ ಹೋಗುತ್ತೆ, ದಯವಿಟ್ಟು ಆರಾಮಾಗಿರಿ. ಎಸ್, ಡೋಂಟ್ ಇಂಟರಪ್ಟ್ ಪ್ಲೀಸ್. ಓಕೆ, ಇವತ್ತಿನ ADGP, ಇವತ್ತಿನ ಗೃಹ ಮಂತ್ರಿಗಳಿಗೇನ ಇವರೇ ಹೇಳಿದ್ ನನಗೆ ಅಂದ್ರೆ ಇವತ್ತಿನ ನಿಮ್ಮ ಗೃಹ ಮಂತ್ರಿ ಒಳಗೆ ಹೋಗ್ತಾರೆ. ಇದು ನೋಟಿಫಿಕೇಶನ್ ಬಂದಿರೋದು ಜನವರಿ 2021. ಆ ಕಾಲದ ಗೃಹ ಮಂತ್ರಿ ಯಾರಾಗಿದ್ರು? ಇವತ್ತಿನ ಮುಖ್ಯಮಂತ್ರಿ ಆಗಿದ್ರು. ಆವತ್ತಿನ ಮುಖ್ಯಮಂತ್ರಿ ಯಾರಾಗಿದ್ರು? ಯಡಿಯೂರಪ್ಪ ಅವರಾಗಿದ್ರು. ಆವತ್ತಿನ ಮುಖ್ಯಮಂತ್ರಿನ ಮಗ ಯಾರಾಗಿದ್ರು? ವಿಜಯೇಂದ್ರ ಆಗಿದ್ರು. ಆವತ್ತಿನ ಮುಖ್ಯಮಂತ್ರಿ ಇದ್ದಾಗ ಯಾವ MLA ಹೇಳಿದ್ರು ಕೋಟಾನುಗಟ್ಲೆ ಇದು ಏನು ಭ್ರಷ್ಟಾಚಾರ CM ಮನೆ ಹಿಂದ್ಗಡೆನೆ ನಡೀತಾ ಇದೆ, ಡೀಲ್ ಸೆಂಟರ್ ಆಗಿದೆ ಅಂತ ಯಾರು ಹೇಳಿದ್ದು? ನಾನ್ ಹೇಳಿದ್ನ? ಸಿದ್ದರಾಮಯ್ಯ ಹೇಳಿದ್ರ?
ನಿಮ್ಮ ಪಕ್ಷದ MLA, ಫಾರ್ಮರ್ ಯೂನಿಯನ್ ಮಿನಿಸ್ಟರ್, ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಬಿಜೆಪಿ, ಸ್ಟೇಟ್ ಬಿಜೆಪಿ, ಯತ್ನಾಳ್ ಅವ್ರು ಹೇಳಿರೋದು ಮಾತಿದು ಅಲ್ವಾ? ಸೊ ಇವೆಲ್ಲ ಇರೋವಾಗ there will not be smoke without fire. Definitely everything will come out. Now what I am asking your government is, please ತಗೊಳ್ಳಿ ಅವ್ರ ಸ್ಟೇಟ್ಮೆಂಟ್ ಅಮೃತ್ ಪಾಲ್ದು. ಎಲ್ಲರ ಬಣ್ಣ ಬಯಲಾಗುತ್ತೆ. ಯಾರ್ಯಾರು ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ಸಿದ್ದರಾಮಯ್ಯ ಅವ್ರು ಉಪ್ಪು ತಿಂದಿದ್ರೆ ನೀರು ಕುಡಿತಾರೆ, ಯಡಿಯೂರಪ್ಪ ಅವ್ರು ಉಪ್ಪು ತಿಂದಿದ್ರೆ ನೀರು ಕುಡಿಬೇಕು, ಅಶೋಕ್ ಉಪ್ಪು ತಿಂದ್ರೆ ನೀರು ಕುಡಿಬೇಕು, ಆರೋಗ್ಯ ಜ್ಞಾನೇಂದ್ರ ಉಪ್ಪು ತಿಂದ್ರೆ ನೀರು ಕುಡಿಬೇಕು. ಯಾಕೆ ಆರೋಗ್ಯ ಜ್ಞಾನೇಂದ್ರ ಮೇಲೆ ಡೌಟ್ ಅಂದ್ರೆ, ನಿಮ್ಮ ಅದ್ಯಾರವರು ಇದ್ರಲ್ಲ ವಿದ್ಯಾ ಹಾಗರ್ಗಿನೋ ಯಾರೋ ಅವರು ನಿಮ್ಮ ಅವ್ರು ಫುಲ್ ಫ್ಯಾಮಿಲಿ ಇವ್ರ ಜೊತೆ ಫೋಟೋ ಇದಾರ್ರಿ. ಇವ್ರು ಅವ್ರ ಮನೆಗೆ ಹೋಗಿದಾರ್ರಿ. ಭ್ರಷ್ಟಾಚಾರ ಎಲ್ಲರೂ ಫೋಟೋ ತೆಗೆಸ್ಕೊಂಡಿದ್ದು ಮಾತ್ರಕ್ಕೆ ನೀವು ಎಲ್ಲರನ್ನು ಭಾಗಿಯಾಗಿದ್ದಾರೆ ಅಂತ ಹೇಳೋದಕ್ಕಿಲ್ಲ. ನಿಮ್ಮ ಜೊತೆ ಸತ್ಯಪ್ರಕಾಶ್ ಅವರೇ, ಎಲ್ಲರ ಜೊತೆಗೂ ಫೋಟೋ ಇದೆ. ನಿಮ್ಮ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವ್ರ ಜೊತೆಗೂ ಫೋಟೋ ಇದೆ. ಆಯ್ತಾ? ಫೋಟೋ ಒಂದನ್ನೇ ಅಂತ ಹೇಳಕ್ಕಾಗಲ್ಲ. ಬಟ್ ಅವರು ಬಿಜೆಪಿಯಲ್ಲಿ ನಾಯಕಿ, ಆಕೆ ಒಡೆತನದ ಇವರು ಮಹಿಳಾ ಮೋರ್ಚಾ ಅಧ್ಯಕ್ಷರು ಮೇಡಮ್. ಸೊ ಅದನ್ನ ತಗೊಳ್ಳಿ, ಅದನ್ನ ಕೋಟ್ ಮಾಡಿ. ಅಲ್ಲ, ನನಗೆ ಒಂದು ಪ್ರಶ್ನೆ ಇದೆ ಬಿಜೆಪಿ ಅವ್ರಿಗೆ. ಇವಾಗ ಕಾಂಗ್ರೆಸ್ ಕಡೆಯಿಂದ ಇಷ್ಟೊಂದು ಆರೋಪ ಬರ್ತಾ ಇದೆ, ಆರ್ ಅಶೋಕ್ ಇನ್ವಾಲ್ವ್ ಆಗಿದ್ದಾರೆ, ಅಶ್ವಥ್ ನಾರಾಯಣ್ ಇನ್ವಾಲ್ವ್ ಆಗಿದ್ದಾರೆ ಅಂತ. ಇವರು ಅಷ್ಟೊಂದು ನಿಯತ್ತಾಗಿದ್ರೆ ಯಾಕೆ ಇವಾಗಲೇ ಈ ಕ್ಷಣನೇ ಆ ಇನ್ಕ್ವೈರಿನ ಜುಡಿಷಿಯಲ್ ಬಿಟ್ಬಿಟ್ಟು ಅಲ್ಲಿ ಸತ್ಯ ಪ್ರೂವ್ ಆಗಲಿ, ಯಾಕೆ ಇವರೇ ಇನ್ಸಿಸ್ಟ್ ಮಾಡಿ ನಾವೇ ಇನ್ವೆಸ್ಟಿಗೇಟ್, ಕಳ್ಳ ತನಗೆ ತಾನೇ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸತ್ಯ ಆಚೆ ಬರುತ್ತಾ? ನೀವು ನಿಜವಾಗ್ಲೂ ಹಾನೆಸ್ಟ್ ಆಗಿದ್ರೆ ನಿಮ್ಗೇನು ಹೆಸಿಟೇಷನ್, ಒಂದು ಜುಡಿಷಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿ ಜುಡಿಷಿಯಲ್ ಬಿಟ್ಬಿಡಿ. ನೀವು ಕರೆಕ್ಟ್ ಆಗಿದ್ರೆ ರಾಜಕಾರಣಿಗಳ ಮೇಲೆ ಎನ್ಕ್ವೈರಿ ಆಗ್ತಿತ್ತೋ ಇಷ್ಟೊತ್ತಿಗೆ? ಇವರೇ ಇನ್ವೆಸ್ಟಿಗೇಟ್ ಮಾಡ್ಕೊಳ್ತಾ ಇರೋದ್ರಿಂದನೇ ಅಲ್ಲಿ ಅಧಿಕಾರಿಗಳೊಳಗೆ ಇವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು 40% ಕರಪ್ಷನ್ ಇದು ಅಲಿಗೇಷನ್ ಬಂತು ಅಂತ. ಅದನ್ನ ಇವರೇ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಎಲ್ಲಿ ಸತ್ಯ ಆಚೆ ಬರುತ್ತೆ? ನೀವು ಬಿಡ್ಬೇಕಲ್ವಾ? ಹೊರಗಡೆ ಅವ್ರು ಕೊಡಿ, ಜುಡಿಷಿಯಲ್ ಸಿಸ್ಟಮ್ ಕೊಡಿ. ನಂಬಿಕೆ ಅಲ್ವಾ ಜುಡಿಷಿಯಲ್ ಸಿಸ್ಟಮ್ ಮೇಲೆ? ನೀವು ನ್ಯಾಯವಾಗಿದ್ರೆ ಅವರು ನ್ಯಾಯವಾಗಿ ರಿಪೋರ್ಟ್ ಕೊಡ್ತಾರೆ. ಅದು ಬಿಟ್ಟು ನೀವೇ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಅಲ್ಲೇ ತೋರ್ಸೋದಲ್ವಾ ನಿಮ್ಮ ಉಳ್ತನ. ನೀವೇ ಕಳ್ಳರು, ನೀವು ಬೇರೆಯವ್ರು ಬಿಟ್ರೆ ಎಕ್ಸ್ಪೋಸ್ ಆಗ್ಬಿಡ್ತೀರಾ ಅಂತ ನೀವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಅಲ್ವಾ? ಅಂತಂದ್ರೆ ಇವಾಗ ಹಿಂಗಾಗಿದೆ ಅಂತಂದ್ರೆ, ಈ ಅಲಿಬಾಬಾ ಮತ್ತು ಕಾಂಗ್ರೆಸ್ ಕಳ್ಳರಿಗೆ ಇವಾಗ ಆಪು ಒಂಥರ ಕೈ ಜೋಡಿಸ್ದಂಗ ಇದೆ. ಆಯ್ತಾ? ಅಲಿಬಾಬಾ ಮತ್ತು ಕಾಂಗ್ರೆಸ್ ಕಳ್ಳರಿಗೆ ಆಪ್ ಒಂಥರ ಕೈ ಜೋಡಿಸ್ಬಿಟ್ಟು ಒಂಥರ ಅವ್ರಿಗೂ ಯಾವ ತರ ಮಾಡ್ಬೋದು, ಯಾವ ತರ ಮುಚ್ಚಾಕ್ಬೋದು ಅನ್ನೋದು ನಮ್ಮ ಆತ್ಮ ಹೋಗ್ತಾ ಇರೋದು. ಮುಚ್ಚಾಕ್ತಿರೋ ನೀವು, ನಿಮ್ಮ ಕೆಲಸ ನೀವೇ ಮುಚ್ಚಾಕ್ತಿರೋದು, ನೀವೇ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು. ನಾವ್ ಹೇಳ್ತಿರೋದು ಬೇರೆಯವ್ರು ಕೊಡಿ, ಓಪನ್ ಇನ್ವೆಸ್ಟಿಗೇಷನ್ ಮಾಡ್ಲಿ ಅಂತ. ನಾವು ಮುಚ್ಚಾಕ್ತಿಲ್ಲ, ನೀವು ಮುಚ್ಚಾಕ್ತಿರೋದು. ನೀವೇ ಕಳ್ರು, ನೀವೇ ಮುಚ್ಚಾಕ್ತಿರೋದು. ಕಾಂಗ್ರೆಸ್ ಅವರು ಮುಚ್ಚಾಕ್ತಿಲ್ಲ, ನಾವು ಮುಚ್ಚಾಕ್ತಿಲ್ಲ. ನನ್ಗೆ ಒಂದೇ ಪ್ರಶ್ನೆ, ನೀವು ನಿಯತ್ತಾಗಿದ್ರೆ ಯಾಕೆ ಅದನ್ನ ಜುಡಿಷಿಯಲ್ ಎನ್ಕ್ವೈರಿ ಕೊಡ್ತಿಲ್ಲ? ಒಂದೇ ಪ್ರಶ್ನೆ. ಸಮರ್ಥನೆ ಆಯ್ತು. ಈಗ ನೀವು ಆರೋಪ ಮಾಡಿದ್ರೆ ಮುಗಿ ಬೀಳೋದಲ್ಲ. ಕೇಳಿದ ಪ್ರಶ್ನೆ ಉತ್ತರ ಕೊಡಿ. ಯಾಕೆ ಹಾರಕ್ಕೆ ಉತ್ತರ ಕೊಡ್ತೀರಿ? ಯಾಕೆ ಜುಡಿಷಿಯಲ್ ಕೊಡಕ್ಕೆ ಯಾಕೆ ಪ್ರಾಬ್ಲಮ್? ಏನ್ ತೊಂದ್ರೆ? ಸಿಬಿಐ ಗೊತ್ತಿಗೆ ಏನ್ ಪ್ರಾಬ್ಲಮ್? ನಿಮ್ಮನ್ನ ನೀವೇ ಎನ್ಕ್ವೈರಿ ಮಾಡ್ಕೋತೀವಿ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಸರ್ಕಾರದ ಮೇಲೆ ಆರೋಪ ಬಂದಾಗ ಎಲ್ಲಾ ಕೇಸನ್ನು ಇಟ್ ಡಸ್ ನಾಟ್ ಕಾಲ್ ಫಾರ್ ದ ಮೆರಿಟ್ ಆಫ್ ಎ ಸಿಬಿಐ ಇನ್ವೆಸ್ಟಿಗೇಷನ್. ಆಯ್ತಾ? ಹಾಗಾದ್ರೆ ಕಾಂಗ್ರೆಸ್ ಅವರು ಎಷ್ಟು ಅವ್ರು ಅಷ್ಟೊಂದು ಹಗರಣ ಮಾಡಿದ್ರಲ್ಲ, ಎಷ್ಟು ಹಗರಣ ಸಿಬಿಐಗೆ ಕೊಟ್ಟಿದ್ದಾರೆ, ಎಷ್ಟು ಹಗರಣ ಜುಡಿಷಿಯಲ್ ಕೊಟ್ಟಿದ್ದಾರೆ. ಅವರಲ್ಲಿ ಹಾಗಾದ್ರೆ ವೈ ಆರ್ ಯು? ನಾವು ಮಾಡ್ತಾ ಇದೀವಿ. ಅಲ್ಲ, ಇವಾಗ ನಮ್ಮ ಆಪ ಇಲ್ಲ ಶಿಲ್ಪ ನಾನು ಹೇಳ್ತಾ ಇರೋದು ಏನು ಎಲ್ಲಾ ಕೇಸನ್ನು ಇಟ್ ಡಸ್ ನಾಟ್ ಕಾಲ್ ಫಾರ್ ದಿ ಸಿಬಿಐ ಇನ್ವೆಸ್ಟಿಗೇಷನ್. ಆಯ್ತಾ? ವಿ ಹ್ಯಾವ್ ಹೇಳ್ತೀನಿ ಕೇಳಿ ಮೇಡಮ್. ವೈ ಐ ಆಮ್ ಟೆಲಿಂಗ್ ಯು, ಪ್ಲೀಸ್ ಗಿವ್ ಮಿ ಅನ್ ಮೂಮೆಂಟ್ ಟು ಆನ್ಸರ್. ಆಯ್ತಾ? ಯಾಕೆಂದ್ರೆ ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಆನ್ ದಿ ಪೊಲೀಸ್ ಫೋರ್ಸ್. ಓಕೆ, ನಮ್ಮ ಪೊಲೀಸ್ ಮೇಲೆ ನನಗೆ ನನ್ನ ಸರ್ಕಾರ Police themselves are involved. Adakene sir, if they are involved, sir, Mr. Satyaprakash himself involved. Mr. Satyaprakash involved. ಅವರು ಇನ್ವಾಲ್ವ್ ಆಗಿದ್ದಕ್ಕೆ ಇವತ್ತು ಅಮೃತದೇ ಭ್ರಷ್ಟಾಚಾರ. ಇವತ್ತಿನ ದಿವಸ ಅವ್ರು ಇನ್ವಾಲ್ವ್ ಆಗಿದ್ದಕ್ಕೇನೆ ಅವ್ರನ್ನ ಅರೆಸ್ಟ್ ಮಾಡಿರೋದು.
ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ನೀವು ಅದನ್ನ ಬಿಟ್ಬಿಟ್ಟು ಬೇರೆ ಮಾತಾಡಬೇಡಿ. ಅಶೋಕ್ ಅವರೇ, ನಿಮ್ಗೆ ಒಂದು ಪ್ರಶ್ನೆ ಇದೆ. ಸಿದ್ದರಾಮಯ್ಯನ ಸರ್ಕಾರ ಇದ್ದಾಗ ಆಂಜನೇಯ ಮಿನಿಸ್ಟರ್ ಆಂಜನೇಯ ಸಿದ್ದರಾಮಯ್ಯನ ಸರ್ಕಾರದ ಕಲೆಕ್ಷನ್ ಏಜೆಂಟ್ ಆಗಿದ್ರು. ಆವಾಗ ನಿಮ್ದ ನೈತಿಕತೆ ಎಲ್ಲ ಹೋಗಿತ್ತು? ನೀವು ಅದನ್ನ ಯಾಕೆ ಪ್ರಶ್ನೆ ಮಾಡ್ಲಿಲ್ಲ? ಏನ್ರಿ ಸರ್ಕಾರ ಅಂತ ಸರ್ಕಾರ ಇದೆಯಲ್ಲ, ನೀವೇನ್ ಮಾಡಿದ್ರಿ? ಸರಿ, ನಮ್ ನೈತಿಕತೆ ಇರ್ಲಿ ಸೈಡ್ಗೆ. ನಿಮ್ ಸರ್ಕಾರ ಇದೆ ಇವಾಗ, ನೀವ್ ಯಾಕೆ ನಿಮ್ದೆ ಡಿಪಾರ್ಟ್ಮೆಂಟ್, ಪೊಲೀಸರು ನಿಮ್ದೆ, CID ನಿಮ್ದೆ, ನೀವ್ ಯಾಕೆ ಇದುವರೆಗೂ ಒಂದ್ ಆಕ್ಷನ್ ತಗೊಂಡಿಲ್ಲ ಅವ್ರ ಮೇಲೆ? ತಗೋಬೋದಾಗಿತ್ತಲ್ಲ, ನೀವ್ ಯಾಕೆ ತಗೊಂಡಿಲ್ಲ? ನಾವ್ ಕ್ವಶನ್ ಮಾಡ್ಲಿ ಬಿಡಿ, ನಮ್ ನೈತಿಕತೆ ಇಲ್ಲ, ಓಕೆ. ನೀವ್ ಹೇಳಿ, ನಿಮ್ ಅಧಿಕಾರ ಇಟ್ಕೊಂಡು ನೀವ್ ಯಾಕೆ ಒಂದು ಆಕ್ಷನ್ ತಗೊಂಡಿಲ್ಲ? ನೈತಿಕತೆ ಬಗ್ಗೆ ನೀವ್ ಮಾತಾಡ್ತೀರಾ, ನೀವೇ ಸರ್ಕಾರದಿಂದ ನೀವೇ ಆಕ್ಷನ್ ತಗೊಳ್ಳಲ್ಲ. ಆಮ್ ಪಕ್ಷ ನಾವು ನಮ್ಮ ನೈತಿಕತೆ ಬಗ್ಗೆ ಮಾತಾಡ್ತೀರಾ? ನಾಚಿಕೆ ಆಗಲ್ಲ ನಿಮ್ಗೆ? You are creating a political rift. You are not 40% ಸರ್ಕಾರ ನಾಚಿಕೆ ಆಗಲ್ವಾ ನಿಮ್ಗೆ? ಜನರ ದುಡ್ಡು, ತೆರಿಗೆದಾರರ ದುಡ್ಡು 40% ಬೇಕಾ ನಿಮ್ಗೆ? 40% ಅಂತ ಹೇಳಿದ್ಮೇಲೆ why are you not coming? ನಾಚಿಕೆ ಆಗಲ್ವಾ ನಿಮ್ಗೆ? ತೆರಿಗೆದಾರರ ಹಣ 40% ಯಾರನ್ನ ಹೊಡ್ಕೊಂತಾರೆ? ನಾಚಿಕೆ ಆಗಲ್ವಾ ನಿಮ್ಗೆ? ಸತ್ಯಪ್ರಕಾಶ್, where is the evidence? ಎವಿಡೆನ್ಸ್ ನೀವೇ ಮುಚ್ಚಾಕ್ತಾ ಇದ್ದೀರಾ. ಎವಿಡೆನ್ಸ್ ಆಚೆ ಬರಕ್ ಬಿಡ್ತಾ ಇಲ್ಲ, ನೀವು ಮುಚ್ಚಾಕ್ತಾ ಇದ್ದೀರಾ. ಬಿಡಿ, ಜುಡಿಷಿಯರಿಗೆ ಬರುತ್ತೆ ಆಚೆ. ಒಂದ್ ನಿಮಿಷ ಸ್ನೇಹಿತರೆ, ಪ್ರೈಮ್ ಮಿನಿಸ್ಟರ್ has written a letter saying that I will investigation into this 40% bribery. ವಿಷಯ ಬಿಡಿ ಸರ್. ಈಗ ನೀವು ಮತ್ತೊಮ್ಮೆ ರೈಸ್ ಮಾಡಿ ಆ ಕ್ವೆಶ್ಚನ್ ನ. ವಿಜಯ್ ಪ್ರಸಾದ್, ಈಗ ನೀವು ಹಾಗಾದ್ರೆ ಇಲ್ಲ ಶಿಲ್ಪಾ ಮೇಡಮ್, ಅಲ್ಲ, ಯಾಕಂದ್ರೆ ದಿಸ್ ಇಸ್ ಅನ್ ಸೀರಿಯಸ್ ಇಶ್ಯೂ. ಯಾಕಂದ್ರೆ ಮಾತಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇವತ್ತು ದಿವಸ ಹೋಮ್ ಮಿನಿಸ್ಟರ್ ಅವರು, ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವರು ಲೆಟರ್ ಬರೆದಿದ್ದಾರೆ. ಏನೇನು ಎವಿಡೆನ್ಸ್ ಇದೆಯೋ ತಂದ್ಕೊಡಿ ಅಂತ. ಎಲ್ರು ಉಸಿರೇ ಇಲ್ವಲ್ಲ ಸರ್ ನಿಮ್ದು? ಪ್ರಿಯಾಂಕ್ ಖರ್ಗೆ ಏನ್ ಹೇಳಕ್ ಹೊರಟಿದ್ದೀರಿ? ನಮ್ಮ ಸರ್ಕಾರದ ಯಾವ ನಾಯಕರು ಇದ್ರಲ್ಲಿ ಭಾಗಿಯಾಗಿಲ್ಲ. ಈ ಕಡೆ ಆರ್ ಅಶೋಕ್ ಅವರು ಇಲ್ಲ, ಅಶ್ವಥ್ ನಾರಾಯಣ ಅವರು ಇಲ್ಲ, ಅವ್ರ ತಮ್ಮನೂ ಇಲ್ಲ, ವಿಜಯೇಂದ್ರನೂ ಇಲ್ಲ, ಈ ಕಡೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲ, ಯಾರು ಇಲ್ಲ. ಇಲ್ಲಿ ಕೇವಲ ನಾಯಕರು, ಅಧಿಕಾರಿಗಳು ದುಡ್ಡು ತಿಂದಿದ್ದಾರೆ ಅಂತ ಹೇಳ್ತೀರಾ? ಹಾಗಾದ್ರೆ ಹೌದು, ನಾನು ಐ ಆಮ್ ಡಿಫೆಂಡಿಂಗ್ ದಮ್. ಯಾಕೆಂದ್ರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ನನಗೆ ಗೊತ್ತು. You should not defend thieves. You should not defend corrupt. You should not defend thieves who have stolen 40%. ಯಾವತ್ತು ನಾವು ಡಿಫೆಂಡ್ ಮಾಡ್ಕೊಳ್ಳಲ್ವೋ ಅದಕ್ಕೆ ಟುಡೇ ದಿ ಹೈಯೆಸ್ಟ್ ADGP ಗಾಟ್ ಅರೆಸ್ಟೆಡ್. ದುಡ್ಡು ಲಂಚ ಕೊಟ್ಟು ಇವೆಲ್ಲ ನೇಮಕಾತಿ ಮಾಡ್ಕೊಳ್ಳೋಕೆ ಬಂದಿದ್ರು ಅಂತ. ಯಾರು ಬರೀ ಅಧಿಕಾರಿಗಳು ಅಷ್ಟೇ ತಿಂದಿದ್ದಾರೆ, ರಾಜಕಾರಣಿಗಳಿಗೆ ದುಡ್ಡೇ ಹೋಗಿಲ್ಲ ಅಂತೀರಾ? ಅಲ್ಲಲ್ಲ, ಇವತ್ತು ಅಲ್ಲಲ್ಲ ಮೇಡಮ್, ನಾನು ಹೇಳೋದು ಅಂತಂದ್ರೆ, ಇಫ್ ಯು ವರ್ ಟು ಡಿಫೆಂಡ್ ಎವ್ರಿವನ್, ನಾವು ಅಮೃತ್ ಪಾಲ್ ಅನ್ನು ಡಿಫೆಂಡ್ ಮಾಡಿರ್ತಾ ಇದ್ವಿ, ಆಯ್ತಾ? ನೀವು ಡಿಫೆಂಡ್ ಮಾಡ್ಕೊಳಕ್ ಹೋದ್ರಿ, ಕೋರ್ಟ್ ಬಿಡ್ಲಿಲ್ಲ. The chief minister is involved. The home minister is involved. His son is involved. Ashok Narayan is involved. Ashok is involved. I don't want to comment on court's observation. ಯಾಕಂದ್ರೆ ಒಂಥರ ಕಂಟೆಂಪ್ಟ್ ಆದಂಗ ಆಗುತ್ತೆ. So it is our government, it is our Bommai government's commitment to bring down the corruption, arrest the corrupt. Commitment to transfer a high court judge. ಇನ್ನೊಂದು ವಿಷಯ ಸತ್ಯಪ್ರಕಾಶ್ ಅವರೇ, ಇದೇ ಅಕ್ರಮದಲ್ಲಿ ಇದೇ ನೇಮಕಾತಿ ಅಕ್ರಮದಲ್ಲಿ ಕಾಂಗ್ರೆಸ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ಖಾಕಿ ಹಾಕೊಂಡು ಏನು ರಾಜಾರೋಷವಾಗಿ ಮೆರಿತಾ ಇದ್ದಾರಲ್ಲ ಕೆಲವೊಂದಷ್ಟು ಅಧಿಕಾರಿಗಳು, ಅವರು ಆಲ್ರೆಡಿ ಲಕ್ಷ ದುಡ್ಡು ಕೊಟ್ಟೆ ಒಳಗಡೆ ಬಂದಿರೋದು ಅನ್ನೋ ಸತ್ಯ ಅಂತೂ ಗೊತ್ತಾಗ್ತಾ ಇದೆ. ಅವರ ಮೇಲೂ ಕೂಡ ಕ್ರಮ ತೆಗೆದುಕೊಳ್ಬೇಕು, ಅದು ಎನ್ಕ್ವೈರಿ ಆಗ್ಲಿ ಅಂತ ಏನಾದ್ರೂ ನೀವು ಇದೇ ಸಂದರ್ಭದಲ್ಲಿ ನೀವೇನು ಸಾಲು ನಾಯಕರ ಹೆಸರುಗಳನ್ನು ಹೇಳ್ತಿದ್ದೀರಲ್ಲ, ಅಟ್ ದ ಸೇಮ್ ಟೈಮ್ ಇದು ಕೂಡ ಎನ್ಕ್ವೈರಿ ಆಗ್ಲಿ ಅಂತ ಏನಾದ್ರೂ ಒತ್ತಾಯ ಮಾಡ್ತೀರಾ? ಶಿಲ್ಪ ಅವರೇ, ಟೂ ರಾಂಗ್ಸ್ ಡೋಂಟ್ ಮೇಕ್ ಎ ರೈಟ್. ನಾವು ತಪ್ಪು ಮಾಡಿದ್ರೆ ನಾವು ಶಿಕ್ಷೆ ಅನುಭವಿಸ್ಬೇಕು. ನಾನೇನನ್ನ ನನ್ನ ಕ್ಯಾಂಡಿಡೇಟ್ ಯಾರನ್ನ 80 ಲಕ್ಷ ಕೋಟಿ ಸೇರಿಸಿದ್ರೆ ನನ್ನ ಜೈಲ್ಗೆ ಹಾಕಿ, ಸಿದ್ದರಾಮಯ್ಯ ಅವ್ರು ಯಾರನ್ನ ಹಂಗ್ ಮಾಡಿದ್ರೆ ಅವ್ರನ್ನು ಜೈಲ್ಗೆ ಹಾಕಿ. ನಾವ್ ಯಾವತ್ತು ಹಿಪೋಕ್ರೈಟ್ಸ್ ಅಲ್ಲ, ಇವ್ರ ತರದ್ದು ಹಿಪೋಕ್ರೈಟ್ಸ್ ಅಲ್ಲ, ಇವರು ಹಿಪೋಕ್ರೈಟ್ಸ್. ಯಾಕೆ ಗೊತ್ತಾ? ಇವತ್ತು ಇವ್ರದ್ದೇನ್ ಗೊತ್ತಾ, ಅಮೃತ್ ಪಾಲ್ ಎಲ್ಲ ಮುಗಿಸ್ಬಿಡೋಣ, ಆದ್ರೆ ಪಾಪ ಅಮೃತ್ ಪಾಲ್ ಬಲಿಕ ಬಕ್ರ ಆಗ್ಬಿಟ್ಟಿದ್ದಾರೆ. ಅಮೃತ್ ಪಾಲ್ ಇವತ್ತು ಏನ್ ಹೇಳ್ತಾ ಇದಾರೆ, ನಾನು ಎಲ್ಲರನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ ಈ ಕಳ್ಳರನ್ನ, ಈ 420 ಕಳ್ಳರನ್ನ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಡೈರಿ ಸಿಕ್ಕಿದೆ, ಎನ್ಕ್ವೈರಿ ಮಾಡೋ ಸಂದರ್ಭದಲ್ಲಿ ಸರ್ಚ್ ಮಾಡುವಾಗ ಅವ್ರ ಮನೆಯಲ್ಲಿ
ಅವ್ರ ಡೈರಿ ಸಿಕ್ಕಿದೆ. ದೊಡ್ಡ ದೊಡ್ಡ ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳ ಹೆಸರುಗಳು, ಅವರ ಒಂದು ಸಂಪರ್ಕ ಮಾಡುವಂತಹ ಅಡ್ರೆಸ್ ಆಗಿರ್ಬೋದು, ನಂಬರ್ಗಳಾಗಿರ್ಬೋದು ಎಲ್ಲ ಸಿಕ್ಕಿದೆ. ಸೊ ಇನ್ನು ಮತ್ತೊಂದಷ್ಟು ಆಯಾಮವನ್ನ ಪಡೆದುಕೊಳ್ಳೋದಕ್ಕೂ ಮುನ್ನ ಅವ್ರು ಹೇಳ್ತಿರೋದೇನು, ನನಗೆ ನ್ಯಾಯಮೂರ್ತಿಗಳ ಮುಂದೆ ಹೇಳಿಕೆ ಕೊಡೋದಕ್ಕೆ ಅವಕಾಶ ಕೊಡಿ ಅಂತ. ಎಸ್ ಕೊಡಿ, ಅಷ್ಟೇ ಕೇಳ್ತಾರ ನಾವು. ಆ ಡೈರಿಯಲ್ಲಿ ಯಾರ್ಯಾರ ಹೆಸರಿದೆ ಅಂತ ಕೊಡಿ. ಅಮೃತ್ ಪಾಲ್ ಅವ್ರಿಗೆ ನ್ಯಾಯಮೂರ್ತಿ ಎದುರುಗಡೆ ಒಂದು ಅವರ ಮುತ್ತಳಿಕೆ ಬರ್ಕೊಳಕ್ ಕೊಡಿ. ಗೊತ್ತಾಗುತ್ತಲ್ವಾ, ದೂದ್ ಕಾ ದೂದ್ ಪಾನಿ ಕಾ ಪಾನಿ, ಯಾವನು ಕೃಷ್ಣ ಯಾವನು ಕಂಸ, ಯಾವನ ರಾಮ ಯಾವನ ರಾವಣ ಗೊತ್ತಾಗುತ್ತಲ್ಲ, ಮಾಡ್ರಿ. ಅದು ನೀವೇನು ಕೇಳ್ತೀರಾ? ಅಪೋಸಿಷನ್ ಮಾಡಕ್ಕಾಗತ್ತಾ ಕೆಲಸ? ಅಲ್ಲ, ಈಗ ಅದು ಮಾತು ಬರುತ್ತಾ ವಿಜಯ್? ಈಗ ಇವರು ಅರೆಸ್ಟ್ ಮಾಡಿಸಿದ್ವಿ ಅನ್ನೋ ಕೋಪಕ್ಕೆ ಸರ್ಕಾರದ ಮೇಲೆನೆ ಅಲಿಗೇಷನ್ ಮಾಡ್ತಿದ್ದಾರೆ ಅಂತ ನಾಳೆ ದಿನ ಅದು ಬಂದ್ರು ಬರಬಹುದು ಅನ್ಸುತ್ತೆ. ಅದು ಇಲ್ಲ, ನಿಮ್ ವಾಯ್ಸ್ ಬ್ರೇಕ್ ಆಗಿತ್ತು ಸ್ವಲ್ಪ, ಇನ್ನೊಂದ್ಸರಿ. ಅಲ್ಲಲ್ಲ, ಈಗ ಎಡಿಜಿಪಿ ಅಮೃತ್ ಪಾಲ್ ಏನಾದ್ರೂ ರಾಜಕಾರಣಿಗಳ ಅಥವಾ ಸರ್ಕಾರದಲ್ಲಿರುವಂತಹ ನಾಯಕರ ಹೆಸರು ತಗೊಂಡ್ರೆ ನ್ಯಾಯಮೂರ್ತಿಗಳ ಮುಂದೆ ಅರೆಸ್ಟ್ ಮಾಡಿಸಿರುವಂತಹ ಕೋಪಕ್ಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅನ್ನೋ ಮಾತುಗಳು ಬರಬಹುದೇನೋ ಅಂತ. ನೋಡಿ, ಏನೇನ್ ಪ್ರಕ್ರಿಯೆ ಏನೇನ್ ನಡಿಬೇಕು, ಎಲ್ಲ ನಡಿಬೇಕು, ಅದು ದಿ ಲಾ ವಿಲ್ ಟೇಕ್ ಇಟ್ಸ್ ಕೋರ್ಸ್. ಓಕೆ, ನಾನು ಅದನ್ನ ಐ ಡೋಂಟ್ ವಾಂಟ್ ಇವ್ರು ಕಾಂಗ್ರೆಸ್ ಅವರು ಹೇಳ್ತಾರೆ ಅಂತ ಅವ್ರ ಪದನ ನನ್ನ ಬಾಯಿಂದ ಹೇಳ್ಸಕ್ ಪ್ರಯತ್ನ ಪಡ್ತಾ ಇದಾರೆ. ಆಯ್ತಾ? ವೆನ್ ದ ಮ್ಯಾಟರ್ ಇಸ್ ಇನ್ ಕೋರ್ಟ್, ಐ ವಿಲ್ ಬಿ ದ ಲಾಸ್ಟ್ ಪರ್ಸನ್ ಟು ಸ್ಪೀಕ್ ಅಗೇನ್ಸ್ಟ್ ಇಟ್. We are speaking against corruption. We are not speaking against proceedings. We are talking about corruption which has happened. You are a most senior spokesperson. You are talking like a immature. ಆಯ್ತಾ? ನಾವು ಕಮಿಟ್ಮೆಂಟ್ ಇಲ್ಲ ಅಂತಂದ್ರೆ ನಾವು ಯಾಕೆ are we talking about court proceedings? Are we talking about court proceedings? We are talking about Amrit Paul, who has asked in court. He is in the judicial custody. No. When the matter is sub judice, I will be the last person to talk on that matter. Okay, ನಾನಂತೂ ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ ಹೋಗಲ್ಲ. The law will take it course. ನೀವು ಮಾಡಿದ್ರೆ ನಾವು ಮಾಡ್ತೀವಿ. There is nothing. ನಾವು ಮಾಡ್ತೀವಿ. ಮೇಡಂ ಅವರು ಏನು ಮಾಡಲ್ವಂತೆ ನಾನು ಮಾಡ್ತೀನಿ. ಏನು ಹೇಳ್ತೀರಿ? ಈಗ ಫೈನಲ್ ಆಗಿ ಒಂದ್ ಕಡೆ ಬರೀ ಆರೋಪ ಪ್ರತ್ಯಾರೋಪ. ಯಾವುದೇ ಸರ್ಕಾರದಲ್ಲಿರುವಂತಹ ನಾಯಕರ, ಸಚಿವರ, ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬರದೆ ನೂರಾರು ಕೋಟಿ ಹಗರಣ ಆಗತ್ತೆ. ಮಾಜಿ ಸಿಎಂ ಮಗನ ಹೆಸರು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರದ್ದೇ ಪಕ್ಷದ ನಾಯಕನ ಬಾಯಲ್ಲಿ ಬರುತ್ತೆ ಅಂತಂದ್ರೆ ಸುಮ್ಮನೆ ಒಬ್ಬ ಪ್ರಭಾವಿ ನಾಯಕನ ಮಗನ ಹೆಸರನ್ನ ತರೋದಕ್ಕೆ ಸಾಧ್ಯ ಆಗತ್ತಾ? ಸುಳ್ಳು ಆರೋಪ ಮಾಡಿದ್ರೆ ಬಿಟ್ಟು ಬಿಡ್ತಾರ ಇವರೆಲ್ಲ? ಇದು ಶುರುವಾಗಿದ್ದು ಯಾವಾಗ ಅಂದರೆ 2021ರಲ್ಲಿ ಯಡಿಯೂರಪ್ಪ ಅವರು ಒಂದು ನೋಟಿಫಿಕೇಶನ್ ಹಾಕ್ತಾರೆ, ಯಾವುದೇ ಟ್ರಾನ್ಸ್ಫರ್ ಅಪಾಯಿಂಟ್ಮೆಂಟು ನನ್ನ ಅಪ್ರೂವಲ್ ಇಲ್ಲದೆ ಆಗಬಾರ್ದು. ಅಲ್ಲಿಂದನೇ ನಮ್ಮ ಯಡಿಯೂರಪ್ಪ ಅವ್ರ ಮಗನ ಪಾತ್ರ ಶುರುವಾಗ್ತದೆ. ಇದು ಸುಮ್ಮನೆ ಗಾಳಿ ಮಾತಲ್ಲ. ಎಲ್ಲ ಇವು ದಿವ್ಯಾ ಹಾಗರ್ಗಿ ಅವರು, ಇವರು BJP ಅವರೇ, ಏನೋ ಪೊಸಿಷನ್ ಬಿಟ್ಟಾಕಿ ಬೇಡ, BJP ಅವರಾಗಿದ್ದು ಅವರು ಇನ್ವಾಲ್ವ್ ಆಗಿದ್ದಾರೆ. BJP ಅವ್ರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ಡಿಪಾರ್ಟ್ಮೆಂಟಲ್ ಕರಪ್ಷನ್ ಆಗುತ್ತೆ, ಟಾಪ್ ಟು ಬಾಟಮ್ ಹೈ ಲೆವೆಲ್ ಕರಪ್ಷನ್ ಆಗುತ್ತೆ, ಹೋಮ್ ಮಿನಿಸ್ಟ್ರಿಗೆ ಗೊತ್ತಾಗೋದಿಲ್ಲ. ಇದು ಯಾರು ನಂಬ್ತಾರೆ? ಇವಾಗ ಮುಂದಕ್ಕೆ ಏನಾಗುತ್ತೆ ಅಂದರೆ ಇವರೇ ಇನ್ವೆಸ್ಟಿಗೇಷನ್ ಮಾಡ್ಕೋತಾರೆ. ಇವ್ರ ಮಂತ್ರಿಗಳ ವಿರುದ್ಧ ಏನೇ ದಾಖಲಾತಿ ಎವಿಡೆನ್ಸ್ ಸಿಕ್ಕಿದ್ರು ಎಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟು ಇದು ಹುರುಳಿಲ್ಲ, ಅವ್ನು ಯಾವನೊಬ್ಬ ADGPನ ಫಿಕ್ಸ್ ಮಾಡ್ತಾರೆ, ಅವನು ಅರೆಸ್ಟ್ ಮಾಡಿಸ್ತಾರೆ, ಕೇಸ್ ನಡೆಯುತ್ತೆ. ಇವ್ರು ಏನು ಎವಿಡೆನ್ಸು ಫೈಲ್ ಮಾಡೋದಿಲ್ಲ, ಅಷ್ಟೋ ಜನ ಮರ್ತೋಗ್ಬಿಡ್ತಾರೆ, ಮುಗ್ದೋಗೋದೆ ಕೇಸು. ನೀವು ನೋಡಿರ್ಬೋದು ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಎಷ್ಟು ಜನ ಪೊಲಿಟಿಷಿಯನ್ಸು ಕರಪ್ಷನ್ ಕೇಸಲ್ಲಿ ಒಳಗೋಗಿದ್ದಾರೆ? ಯಾರೂ ಇಲ್ವೇ ಇಲ್ಲ. ಏನಕ್ಕೆ ಅಂದರೆ ಇವರೇ ಇನ್ವೆಸ್ಟಿಗೇಷನ್ ಮಾಡ್ಕೋತಾರೆ, ಅದಕ್ಕೇನು ಎಂಡೇ ಇರೋದಿಲ್ಲ. ಸುಮ್ಮನೆ ಇವಾಗೆಲ್ಲ ನಾವು ಮೀಡಿಯಾದವ್ರು ಎತ್ತಾಡ್ತಾ ಇದ್ದೀವಿ, ಆ ಅಪೋಸಿಷನ್ ಎತ್ತಾಡ್ತಾ ಇದ್ದೀವಿ ಅಂತ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಯಾವುದೋ ಹೊಸ ವಿಷಯ ಬರುತ್ತೆ, ಎಲ್ಲ ಮರ್ತು ಬಿಡ್ತೀವಿ, ಮುಂದಕ್ಕೆ ಹೋಗ್ತೀವಿ, ಆ ಕೇಸ್ ಅಲ್ಲೇ ಮುಚ್ಚೋಗ್ಬಿಡುತ್ತೆ. ಒಟ್ಟಿನಲ್ಲಿ ಇದು ತುಂಬ ನೋಡಿ, ನಾನು 4-5 ಕೇಸ್ ಬರ್ಕೊಂಬಂದಿದ್ದೀನಿ, ಎಲ್ಲ ಸಮಯ ಇರುತ್ತೆ. ಪ್ರತಿಯೊಂದು ಕೇಸಲ್ಲೂ ಎಲ್ಲ ಕೇಸ್ಗಳು ಎವಿಡೆನ್ಸ್ ಕೊಡದೇನೆ ಇವರೇ ಒಳಗಡೆ ಸೇರ್ಕೊಂಡು ಮುಚ್ಚಾಕ್ತಾರೆ ಹೊರತು ಯಾವುದೇ ನ್ಯಾಯ ಸಿಗೋದಿಲ್ಲ ಜನರಿಗೆ. PSI ಸ್ಕ್ಯಾಮ್ ಮತ್ತೆ ಆಗುತ್ತೆ, ಕಂಟಿನ್ಯೂ ಮಾಡುತ್ತೆ. ಈ ಕೇಸ್ ತಣ್ಣಗಾದ್ಮೇಲೆ ಅದು ನಾರ್ಮಲ್ ಬಿಸ್ನೆಸ್ ಆಗಿದೆ. ಯಾಕಂದರೆ ಇದು ಇವಾಗೆಲ್ಲ ಶುರು ಆಗಿರೋದು, ಕಾಂಗ್ರೆಸ್ ಟೈಮಲ್ಲೇ ಶುರುವಾಗಿದ್ದು. ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವರಿಬ್ಬರ ಮೇಲೆ ಒಬ್ರೊಬ್ರು ಮಂಡಿಸ್ಕೋತಾರೆ ಹೊರತು ಹಿಸ್ಟ್ರಿ ನೋಡಿದ್ರೆ 2013ರಲ್ಲಿ ಶುರು ಆಗಿದ್ದು. ಅಲ್ಲಿಂದಾನು ನಡೀತಾ ಇದೆ PSI ಸ್ಕ್ಯಾಮು. ಇವಾಗ ಪಬ್ಲಿಕ್ ನಿಮ್ಮ ಪಂಜಾಬ್ ಒಂದು ಮಿನಿಸ್ಟರ್ ರಿಸೈನ್ ಆಗಿದ್ದಾರೆ, ಮರಿಬಾರ್ದು ನೀವು. ನಾವೇ ಅರೆಸ್ಟ್ ಮಾಡಿಸಿದೀವಿ, ಅದನ್ನು ಮರಿಬೇಡಿ ನೀವು. ನಾವೇ ಅರೆಸ್ಟ್ ಮಾಡಿಸಿದೀವಿ. 1% ಕಮಿಷನ್ ಕೇಳಿದ್ರೆ ಅರೆಸ್ಟ್ ಮಾಡಿಸಿದೀವಿ. ಅದು ನಮ್ಮ ನೈತಿಕತೆ. 1% ಕಮಿಷನ್ಗೆ ನಿಮ್ಮ ಮೇಲೆ ಹಗರಣಗಳ ಮೇಲೆ ಹಗರಣ ಬರ್ತಾ ಇದೆ, ನೀವು ಒಂದು ಕೋರ್ಟ್ ಎನ್ಕ್ವೈರಿ ಹಾಕಕ್ಕೂ ರೆಡಿ ಇಲ್ಲ. ನಾವು ನೋಡಿ ಡಿಸ್ಮಿಸ್ ಮಾಡಿದೀವಿ. ನೀವು ಮಾಡಿ ಡಿಸ್ಮಿಸ್ ಮಾಡಿ, ತಾಕತ್ತಿದ್ರೆ ಡಿಸ್ಮಿಸ್ ಮಾಡಿ, ಆರ್ ಅಶೋಕ್ನ ಡಿಸ್ಮಿಸ್ ಮಾಡಿ.
ನಿಮ್ಮ ಹೋಮ್ ಮಿನಿಸ್ಟರ್ ಡಿಸ್ಮಿಸ್ ಮಾಡಿ, ತಗೊಳ್ಳಿ ಆಕ್ಷನ್ ತಗೊಳ್ಳಿ, ಜುಡಿಷಿಯಲ್ ಕೊಡಿ, ತೋರಿಸಿ ನೀವು ನಿಯತ್ತಿನ ಸೈನಿಕರು ಅಂತ ತೋರಿಸಿ ನೀವು ಬಿಜೆಪಿ ಅವರು. ಅದು ಬಿಟ್ಟು ನಿಮಗ್ ನೀವೇ ಎನ್ಕ್ವೈರಿ ಮಾಡ್ಕೊಂಡು ಕಳ್ಳ ತನಗ್ ತಾನೇ ಎನ್ಕ್ವೈರಿ ಮಾಡ್ರಿ ಏನ್ರಿ ಆಚೆ ಬರುತ್ತೆ? ಮಿಸ್ಟರ್ ಅಶೋಕ್ ನಿಮ್ ಸತ್ಯೇಂದ್ರ ಜೈನ್ ಆಯ್ತಾ, ಸತ್ಯೇಂದ್ರ ಜೈನ್ 8 ವರ್ಷದ ಹಳೆ ಕತೆ ಸಿಡಿಐ ಪೊಲೀಸ್ ಕಸ್ಟಡಿ. ಸತ್ಯೇಂದ್ರ ಜೈನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಆಯ್ತಾ, ಯಾವ ತರ ಅನುಭವಿಸ್ತಾರೆ ಅದನ್ನು ಫಸ್ಟ್ ಯೋಚನೆ ಮಾಡಿ ಆಯ್ತಾ. ಸತ್ಯೇಂದ್ರ ಜೈನ್ ಕೇಸಲ್ಲಿ ಇಡೀ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ನಿಮ್ಮವ್ರದೇ ಮಾಡಿ ಇನ್ವೆಸ್ಟಿಗೇಷನ್. ನಾವ್ ಅದೇ ಹೇಳ್ತಿರೋದು, ಒಂದು ನ್ಯೂಟ್ರಲ್ ಏಜೆನ್ಸಿ ಕೊಡಿ, ಇನ್ವೆಸ್ಟಿಗೇಷನ್ ಮಾಡಿಸಿ, ಯಾರೇ ಕರಪ್ಟ್ ಇಲ್ಲ ಅರೆಸ್ಟ್ ಮಾಡಿ. ನಿಮ್ಮ ಕೇಸ್ನ ನೀವೇ ಹೇಗೆ ಇನ್ವೆಸ್ಟಿಗೇಷನ್ ಮಾಡ್ತೀರಾ? ಏನ್ ಉತ್ತರ ಕೊಡ್ತೀರಾ? ಕಳ್ಳ ತನ್ನ ತಾನೇ ಇನ್ವೆಸ್ಟಿಗೇಷನ್ ಮಾಡ್ರೆ ಏನು ಉತ್ತರ ಸಿಗುತ್ತೆ? ಬಿ ರಿಪೋರ್ಟ್ ಎವಿಡೆನ್ಸ್ ನ ಸಾಯಿಸ್ತೀರಾ, ಮುಚ್ಚಾಕ್ತೀರಾ ನೀವು? ಯು ಇಂಟ್ರೋಸ್ಪೆಕ್ಟ್, ನೀವು ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ. ಫೈನ್. ಈಗ ದಿನಕ್ಕೊಬ್ಬೊಬ್ಬರ ಹೆಸರು ಬರ್ತಾ ಇದ್ದಲ್ಲ, ಸರ್ಕಾರದ ಸಚಿವರ ಮೇಲೆ ಆರೋಪ ಬರ್ತಾ ಇದೆ. ಸರ್ಕಾರ ಸಚಿವರ ಮೇಲೆ ಎನ್ಕ್ವೈರಿ ಮಾಡಿ ಅಂತ ಹೇಳುತ್ತಾ? ಏನ್ ಸ್ಟ್ಯಾಂಡ್, ನೀವೇನ್ ಸ್ಟ್ಯಾಂಡ್ ತಗೊಳ್ತೀರಿ ಹೇಳಿ ಪಕ್ಷದ ಕಡೆಯಿಂದ? ವಿಜಯ್ ನಿಮಗೆ ಕೇಳ್ತಾ ಇರೋದು. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಮಾತಾಡುವಾಗ ನೀವು ಮಾತಾಡ್ಬೇಡ್ರಿ, ಕೇಳಿಸುತ್ತೆ. ಓಕೆ, ನನಗೆ ನಿಮ್ ವಾಯ್ಸ್ ಬ್ರೇಕ್ ಆಯ್ತು, ಇನ್ನೊಂದ್ಸರಿ ರಿಪೀಟ್ ಮಾಡಿ. ಹೇಳ್ತೀನಿ ಕೇಳಿ. ಈಗ ನಿಮ್ಮ ಪಕ್ಷದ ನಾಯಕರ ಹೆಸರುಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ, ಡೇ 1 ಇಂದನೂ ಕೂಡ ಕೇಳಿ ಬರ್ತಾ ಇದೆ, ಆದ್ರೆ ಯಾರ ಮೇಲೆ ಕೂಡ ಇನ್ನೂ ಎನ್ಕ್ವೈರಿ ಆಗಿಲ್ಲ. ನಿಮ್ಮ ಪಕ್ಷದ ನಾಯಕರ ಮೇಲೆ ನಿಮ್ಮ ಪಕ್ಷದ ಸರ್ಕಾರವೇ ಕ್ರಮ ತೆಗೆದುಕೊಳ್ಳಿ, ಎನ್ಕ್ವೈರಿ ಮಾಡಿ ಅಂತ ಹೇಳುತ್ತಾ? ವಾಟ್ ನೆಕ್ಸ್ಟ್? ಅಲ್ಲ ಮೇಡಮ್, ಸುಮ್ನೆ ಹೆಸರು ಯಾರೋ ಒಬ್ರು ಬೀದಿಲಿ ಹೋಗೋರ ಹೆಸರು ತಂದ್ರು ಅಂತ ನಾವು ಅವ್ರನ್ನ ಕ್ರಮ ತಗೊಳಕ್ಕಾಗತ್ತಾ? ಡಿಫಾಮೇಶನ್ ಕೇಸ್ ಹಾಕಿ. ಇವಾಗಲೇ ಸಿದ್ದರಾಮಯ್ಯ ಮೇಲೆ ಡಿಫಾಮೇಶನ್ ಕೇಸ್ ಹಾಕಿ, ಸುಳ್ಳಾಗಿದ್ರ. ಸತ್ಯಪ್ರಕಾಶ್ ಹೆಸರು ಬಂದ್ರು ಅರೆಸ್ಟ್ ಮಾಡಿಸಿ, ಯಾರ್ಯಾರನ್ನು ಅರೆಸ್ಟ್ ಮಾಡ್ಸಿರ ಮಾಡಿಸಿ, ಸಿದ್ದರಾಮಯ್ಯ ಅರೆಸ್ಟ್ ಮಾಡಿಸಿ, ಕೇಸ್ ಹಾಕಿ ಅವ್ರ ಮೇಲೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಡಿಫಾಮೇಶನ್ ಕೇಸ್ ಹಾಕಿ ನೀವೆಲ್ಲ ಬಿಜೆಪಿ ಅವರು. ನಾವ್ ಯಾಕಂದ್ರೆ ಹಿಂದೆ ಮುಂದೆ ನೋಡ್ಬೇಕು, ಯಾರಾದ್ರೂ ಇನ್ವಾಲ್ವ್ ಆಗಿತ್ತು ಅಂತಂದ್ರೆ, ಯಾರಾದ್ರೂ ಹೆಸರು ಖಂಡಿತವಾಗಿ ಬಂದಿತ್ತು ಅಂತಂದ್ರೆ ಅವ್ರ ಮೇಲೆ ಮುಂದೆ ನೋಡಲ್ಲ, ಎಲ್ಲಾರ ಕ್ರಮ ತಗೊಂಡೇ ತಗೋತೀವಿ ಆಯ್ತಾ. ಅಂದ್ರೆ ಯಾರನ್ನ ಬಂದು ಇಂತ ಹೆಸರು ಇದೆ ಅಂದ್ರೆ ಮಾತ್ರ ಕ್ರಮ ತಗೊಂತೀರಾ, ಇಲ್ಲಂದ್ರೆ ನೀವು ಇನ್ವೆಸ್ಟಿಗೇಷನ್ ಮಾಡಲ್ಲ ಅಂತ ಆಯ್ತು. ಸತ್ಯಪ್ರಕಾಶ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಿಐಡಿ ಯಾಕಿರೋದು? ಮನೆ ಹೋಗ್ರಿ, ನೀವು ರಿಸೈನ್ ಮಾಡಿ ಸರ್ಕಾರ ಯಾಕಿರೋದು? ನಾವೆಲ್ಲ ಪ್ರೂಫ್ ತಗೊಳ್ಬೇಕಾದ್ರೆ ನೀವ್ ಯಾಕ್ರಿ ಕಡ್ಲೆಕಾಯಿ ತಿನ್ನೋರ ಇರೋದು? ಶಿಲ್ಪ ಇಲ್ಲ, ಇವ್ರದ್ದು ಇದ್ರಲ್ಲೇ ಡಬಲ್ ಸರ್ಕಾರದಲ್ಲಿ ಇಟ್ಕೊಂಡು ಪ್ರೂಫ್ ಕೊಡಿ ಅಂದ್ರೆ ಯಾಕ್ರಿ ಕೊಡ್ತೀವಿ? ನೀವೇನ್ ಕಡ್ಲೆಕಾಯಿ ತಿಂತೀರೇನ್ರಿ? ಒಂದೇ ಒಂದ್ ವಿಷಯ ಹೇಳ್ತೀನಿ ಶಿಲ್ಪಾ ಅವ್ರೆ, ಏನು ಅಂತಂದ್ರೆ ನೋಡಿ, ಇವರು ಡಬಲ್ ಸ್ಟ್ಯಾಂಡರ್ಡ್ ಹೆಂಗ್ ಗೊತ್ತಾಗತ್ತಂತಂದ್ರೆ, ಇವರು ಕೊಡಿ ಇಡಿ ಕೊಡಿ, ಸಿಬಿಐ ಕೊಡಿ, ಅವ್ರು ಕೊಡಿ ಅಂತ ಹೇಳೋದು ಆಯ್ತಾ. ಸಿಬಿಐ ತನಿಖೆ, ಸಿಬಿಐ ಅಥವಾ ಸಿಐಡಿ ಯಾರಾದ್ರೂ ತನಿಖೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಾಗ ಇವರು ಸರ್ಕಾರದ ಕೈಗೊಂಬೆಗಳಾಗಿದ್ದಾರೆ, ಅವ್ರ ಕೈಗೊಂಬೆಗಳಾಗಿದ್ದಾರೆ, ಸರ್ಕಾರ ಹೇಳ್ದಂಗೆ ಇವ್ರು ಕುಣಿತಾ ಇದ್ದಾರೆ ಅಂತ ಹೇಳ್ತಾರೆ. ನಾವು ಸಿಬಿಐ ತನಿಖೆ ಅಂತ ಹೇಳ್ತಿಲ್ಲ, ನಮ್ಗೆ ಗೊತ್ತು ಸಿಬಿಐ ಸೆಂಟ್ರಲ್ ಅಲ್ಲೂ ನಿಂತೆ ಬಿಜೆಪಿ ಸರ್ಕಾರ. ಈ ನಾವ್ ಹೇಳ್ತಿರೋದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಲಿ, ನಮಗೆ ನಿಮ್ ಯಾವ ಸರ್ಕಾರದ ಮೇಲೂ ನಂಬಿಕೆ ಇಲ್ಲ. ಜುಡಿಷಿಯಲ್ ಎನ್ಕ್ವೈರಿ ಆಗ್ಲಿ. ಬೇಡವೇ ಬೇಡ, ನಿಮ್ ಸಿಬಿಐನೂ ಬೇಡ, ಇಡಿನೂ ಬೇಡ. ವಿಜಯ್ ಒಂದ್ ಕೆಲಸ ಮಾಡನ್ವಾ, ನಾವೆಲ್ಲ ಒಂದ್ ಕನ್ಕ್ಲೂಷನ್ ಬಂದ್ಬಿಟ್ಟು ಹೈಕೋರ್ಟ್ ಜಡ್ಜ್ ಯಾರು ಎನ್ಕ್ವೈರಿ ಮಾಡ್ತಾ ಇದಾರಲ್ವಾ ಸಂದೇಶ್ ಅವರು, ಅವ್ರಿಗೆ ಕೊಟ್ಬಿಡನ್ವಾ? Who are we to say that? It is the court should decide it. The court will decide. Why court? The government can tell. The government can tell. ನಾನು ಡಿಬೇಟ್ ಕೂತಿರೋದು ಕೆಲವು ಅಂಶಗಳನ್ನು ನಿರ್ಧಾರ ಮಾಡೋದಕ್ಕೆ, ಕೋರ್ಟ್ ಪ್ರೊಸೀಜರ್ ಅಲ್ಲ ನಾನು ಮಾಡಕ್ಕೆ. ಲಾಸ್ಟ್ ಪರ್ಸನ್. The government of the day has a right to give this to any. ಓಪನ್ ಆಗಿ ಅಲಿಗೇಷನ್ ಬಂದ್ರು, ಬಿಜೆಪಿ ಅವರು ಈ ಕೇಸ್ ನ ಜುಡಿಷಿಯಲ್ ಗೆ ಕೊಡಕ್ಕೆ ಒಪ್ಪಿಗೆ ಇಲ್ಲ. ಏನಕ್ಕಂದ್ರೆ ಅವ್ರಿಗೂ ಗೊತ್ತು, ಅವ್ರ ಇಡೀ ಸರ್ಕಾರದ ಪ್ರತಿ
ಪ್ರತಿಯೊಬ್ರು ಇನ್ವಾಲ್ವ್ ಆಗಿದ್ದಾರೆ, ಅದವ್ರು ಖಂಡಿತ ಗೊತ್ತಿದೆ. ಅದಕ್ಕೆ ಅವರು ಜುಡಿಷಿಯಲ್ ಕೊಡಲ್ಲ, ಇದನ್ನ ಅವರೇ ಮಾಡ್ತಾರೆ. ಹಾಗಾದ್ರೆ ಅಶೋಕ್ ಅವರೇ, ಡೆಲ್ಲಿಲಿ ಹಾಗಾದ್ರೆ ಪಂಜಾಬಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬರುವಂತ ಮೂರು ಜನಕ್ಕೂ ಕೂಡ ಧನ್ಯವಾದಗಳು. ಎಸ್ ವೀಕ್ಷಕರೇ, ಒಂದು ಕಡೆ ನೋಡ್ತಾ ಇದೀವಿ ನಾವು PSI ಹಗರಣ, ನೇಮಕಾತಿ ಹಗರಣ. ಒಂದು ನಾವು ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕು ಅಂತ ಅಂದಾಗ ಆ ಸರ್ಕಾರಿ ಕೆಲಸನೇ ಹರಾಜಿಗಿಟ್ಬಿಟ್ರೆ ಅದರಲ್ಲಿ ಭಾಗಿಯಾದಂತಹ ಹೆಸರುಗಳು ಯಾರ್ದು ಬರ್ತಾ ಇದೆ? ಹಾಲಿ ಮುಖ್ಯಮಂತ್ರಿಗಳು ಅಂದ್ರೆ ಮಾಜಿ ಗೃಹ ಸಚಿವರಾದಂಥವ್ರು, ಮಾಜಿ ಮುಖ್ಯಮಂತ್ರಿಗಳ ಮಗನ ಹೆಸರು, ಇಂತಹ ದೊಡ್ಡ ದೊಡ್ಡ ನಾಯಕರ ಹೆಸರುಗಳೇ ಕೇಳಿ ಬಂದಾಗ ಜನ ಯಾರನ್ನ ನಂಬಬೇಕು? ಯಾರನ್ನ ನಂಬಿ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು? ಬರೀ ದುಡ್ಡು ಕೊಟ್ರೆ ಮಾತ್ರನೇನ, ಅಥವಾ ಹರಾಜಿಗಿಟ್ಬಿಡ್ಲಿ ಮುಂದಿನ ದಿನಗಳಲ್ಲಿ? ನೋಡೋಣ, ಇದ್ರ ಎನ್ಕ್ವೈರಿ ಯಾವ ನಿಟ್ಟಿನಲ್ಲಿ ಸಾಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.